ದುಡ್ಡಿದ್ದೇನು ಏನೇ ಇಲ್ಲ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವೇದವ್ಯಾಸಾಯ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದ್ರೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ. ಯಂ ಪ್ರವ್ರಜन्तमनुपेतमपेतकृत्यं ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಥ ಗೋಪೈಃ ಪರಿವೃತೋ ಭಗವಾನ್ ದೇವಕೀಸುತಃ ವೃಂದಾವನಾದ್ ಗತೋ ದೂರಂ ಚಾರಯನ್ ಗಾಃ ಸಹಾಗ್ರಜಃ. ಸ್ವಸ್ತ್ಯಸ್ತು ಶ್ರೀಮದ್ಭಾಗವತೆ ಮಹಾಪುರಾಣೆ ದಶಮಸ್ಕಂಧೆ ಶ್ರೀಕೃಷ್ಣಕಥಾಯಾಮ್ ಅದ್ಯ ಕಥಾ ಪ್ರಸಕ್ತಿಃ. ಶ್ರೀ ಶುಕಾಚಾರ್ಯರು ಪರೀಕ್ಷಿತರಾಜನಿಂದ ಪ್ರಾರ್ಥಿತರಾಗಿ ಶ್ರೀಕೃಷ್ಣ ಕಥೆಯನ್ನು ಹೇಳ್ತಾ ನಲಕೂಬರ ಮಣಿಗ್ರೀವರನ್ನು ಉದ್ಧಾರ ಮಾಡಿದ ಕಥೆಯನ್ನು ಹೇಳಿದ್ದಾರೆ. ಅವರನ್ನು ಉದ್ಧಾರ ಮಾಡಿ ಕಳಿಸಿದ ನಂತರ ಆ ಓಡಿ ಹೋದ ಗೋಪಾಲಕರು ನಂದಗೋಪ ಯಶೋದೆಯರನ್ನು ಕರೆತಂದಿದ್ದಾರೆ. ಮಗುವಿನ ಮೇಲೆ ಮರಗಳು ಬಿದ್ದುಬಿಟ್ಟು ಏನಾಯ್ತೋ ಏನೋ ಮಗುವಿಗೆ ಗಾಬರಿಯಾಗಿ ಓಡಿ ಬರ್ತಾರೆ. ಏನು ಆಗಲಾರ್ದು ಕೂಸೋದು. ಮಧ್ಯದಲ್ಲಿ ಕೃಷ್ಣ ಕೂತಿದ್ದಾನೆ. ಆಚೆ ಈಚೆ ಎರಡು ಬದಿಯಲ್ಲಿ ಎರಡು ಮರ ಬಿದ್ದಿವೆ. ದೇವರು ರಕ್ಷಣೆ ಮಾಡಿದ ನಮ್ಮ ಮಗುವನ್ನು, ಏನಾಗಿಲ್ಲ ಅಂತ ಧೈರ್ಯವಾಗಿ ಎತ್ತಿಕೊಂಡ್ರಂತೆ, ಸಂತೋಷಪಟ್ಟರಂತೆ. ಆ ಮಗುವಿನ ಸೊಂಟಕ್ಕೆ ಕಟ್ಟಿದ ಹಗ್ಗ, ಆ ವರಳು ಎಲ್ಲ ನೋಡಿ ನಂದಗೋಪ ಯಶೋದೆಗೆ ಬೈತಾನೆ. ಮಗುವನ್ನು ಹೇಗೆ ರಕ್ಷಣೆ ಮಾಡಿಕೊಡಬೇಕು ಅನ್ನೋದನ್ನು ನಾನು ಹೇಳಬೇಕಾ ನಿನಗೆ? ಅದೇನು ಹಗ್ಗ ತಂದಿದ್ದೀರಿ, ಅದೆಷ್ಟು ಸುತ್ತಿದ್ದೀರಿ ಅಂತ ಹಗ್ಗ ಎಲ್ಲ ಬಿಚ್ಚಿ ವರಳನ್ನೆಲ್ಲ ಬಿಚ್ಚಿ ಹಾಕಿ ಕೃಷ್ಣನನ್ನು ಕರೆತಂದು ನಂದಗೋಪಾದಿಗಳು ವಿಚಾರ ಮಾಡಿದರಂತೆ, ಈ ಗೋಕುಲದಲ್ಲಿ ಮೇಲಿಂದ ಮೇಲೆ ಏನೋ ಒಂದು ಥರದ ಆಪತ್ತುಗಳು ಬರ್ತಾ ಇವೆ. ಆದ್ದರಿಂದ ಸ್ವಲ್ಪ ಸ್ಥಳ ಬದಲಾವಣೆ ಮಾಡಿ ನೋಡಬೇಕು ಅಂತ ಗೋಕುಲವನ್ನು ಬಿಟ್ಟು ಬೃಂದಾವನಕ್ಕೆ ಬಂದಿದ್ದಾರಂತೆ. ಯಮುನಾ ತೀರದ ಇನ್ನೊಂದು ಭಾಗ ಬೃಂದಾವನ. ಆ ಬೃಂದಾವನಕ್ಕೆ ಬಂದಿದ್ದಾರಂತೆ. ವೃಂದಾವನಕ್ಕೆ ಬರುವಾಗ ಕೃಷ್ಣ ವತ್ಸಪಾಲನಾಗಿದ್ದಾನಂತೆ. ಸಣ್ಣ ಸಣ್ಣ ಕರುಗಳನ್ನು
ಮನೆಯ ಸುತ್ತಮುತ್ತಲಲ್ಲಿ ಮೇಯಿಸಿಕೊಂಡು ಬರುವ ಕೆಲಸ. ಇನ್ನು ಗೋಪಾಲಕನಾಗಿಲ್ಲ, ವತ್ಸಪಾಲನಾಗಿ ಕರುಗಳನ್ನು ಮೇಯಿಸಿಕೊಂಡು ಬರ್ತಾ ಇದ್ದಾನೆ. ಒಂದು ದಿನ ಒಬ್ಬ ಕಂಸನ ಭೃತ್ಯ ಕರುವಿನ ರೂಪವನ್ನೇ ಧಾರಣೆ ಮಾಡಿ ಬಿದ್ದಿದ್ದಾನಂತೆ. ಸಮಯ ನೋಡಿ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ. ಆ ಕರುವನ್ನು ನೋಡಿದ ತಕ್ಷಣ ಬಲರಾಮ ಸಂಜ್ಞೆ ಮಾಡಿದ, ಇದೊಂದು ಬೇರೆ ಕರು ಕಾಣ್ತಾ ಇದೆ ಅಂತ. ಕೃಷ್ಣನು ಅದನ್ನು ಒಪ್ಪಿ ಸಮಯ ಬಂದಾಗ ವ್ಯವಸ್ಥೆ ಮಾಡೋಣ ಅಂತ ಸುಮ್ಮನೆ ಇದ್ದ. ಆ ಕರುವಿನ ರೂಪದಲ್ಲಿದ್ದವ ವತ್ಸಾಸುರ ಅಂತ. ಅವನು ಸಮಯ ನೋಡಿ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಬಂದಾಗ ಆ ಕರುವಿನ ಎರಡೂ ಹಿಂಗಾಲುಗಳನ್ನು ಹಿಡಿದು ತಿರುಗಿಸಿ ಬಿಸಾಡಿಬಿಟ್ನಂತೆ ಕೃಷ್ಣ. ಬಿಸಾಡಿದ್ದು ಸುಮ್ಮನೆ ಬಿಸಾಡಲಿಲ್ಲ, ಅಲ್ಲಿ ಸಮೀಪದಲ್ಲಿ ಒಂದು ಬೆಳಬಲ ಹಣ್ಣಿನ ಮರ, ಆ ಮರಕ್ಕೆ ಬಿಸಾಡಿದಂತೆ. ಆ ಕರು ಹೋಗಿ ಆ ಗಿಡಕ್ಕೆ ಬಡಿದಾಗ ಆ ಗಿಡದಲ್ಲಿ ತುಂಬಿರತಕ್ಕಂತಹ ಹಣ್ಣುಗಳೆಲ್ಲ ಬಿದ್ದುಬಿಟ್ಟುವಂತೆ, ಪಕ್ವವಾದ ಹಣ್ಣುಗಳೆಲ್ಲ ಬಿದ್ದುಬಿಟ್ಟುವಂತೆ. ಹೀಗೆ ವತ್ಸಾಸುರನನ್ನು ಸಂಹಾರ ಮಾಡುವ ಮೂಲಕ ಕೃಷ್ಣ ಒಂದು ಅದ್ಭುತವಾದ ಸಂದೇಶವನ್ನು ಕೊಡ್ತಾನೆ ಜಗತ್ತಿಗೆ. ಏನದು ಸಂಕೇತ ಅಂದರೆ, ಈ ಕರು ಹೋಗಿ ಆ ಮರಕ್ಕೆ ತಾಕಿತು, ಆ ಮರದ ಹಣ್ಣುಗಳೆಲ್ಲ ಬಿಟ್ಟು ಕರು ಸತ್ತೋಯ್ತು. ಏನು ಹೀಗೆ ತೋರಿಸಿದ್ರಿಂದ ಏನು ಹೇಳಿದಾಗಾಯಿತು ಅಂದರೆ, ಆ ಮರ ಕೃಷ್ಣನ ದ್ವೇಷಿಯಾದ ವತ್ಸಾಸುರನ ಸಂಪರ್ಕ ಅದಕ್ಕಾಯಿತು. ಅದರಿಂದಾಗಿ ಅದರ ಹಣ್ಣೆಲ್ಲ ಬಿದ್ದೋಯ್ತು. ಅಂದರೆ ಕೃಷ್ಣನ ದ್ವೇಷಿಗಳಿಗೆ ನಾವು ಆಶ್ರಯ ಕೊಟ್ಟರೆ ಅಥವಾ ಕೃಷ್ಣನ ದ್ವೇಷಿಗಳ ಸಂಪರ್ಕ ನಮಗಾದರೆ ನಮ್ಮ ಪುಣ್ಯ ಫಲಗಳು ಕೂಡ ಹೀಗೆ ಬಿದ್ದು ಹೋಗ್ತದೆ. ಅದರಿಂದ ಕೃಷ್ಣ ದ್ವೇಷಿಗಳ ಸಂಪರ್ಕ ನಮಗೆ ಎಂದೂ ಇರಬಾರದು ಅನ್ನುವ ಸಂದೇಶವನ್ನು ಶ್ರೀಕೃಷ್ಣ ಈ ಮುಖಾಂತರ ಜಗತ್ತಿಗೆ ಕೊಟ್ಟಿದ್ದಾನಂತೆ. ಒಬ್ಬ ಬಕಾಸುರ ಅಂತ ಬಂದ. ಭೀಮಸೇನ ಒಬ್ಬ ಬಕಾಸುರನನ್ನು ಸಂಹಾರ ಮಾಡ್ತಾನೆ. ಅವನಲ್ಲ ಇವನು ಬಕಪಕ್ಷಿಯ ರೂಪದಲ್ಲಿ ಬಂದ ದೈತ್ಯ ಬಕಾಸುರ. ಕೃಷ್ಣನನ್ನು ನುಂಗಬೇಕು ಅಂತ ಬಂದಾಗ ಅವನ ಬಾಯಲ್ಲಿ ಕೈ ಹಾಕಿಬಿಟ್ಟ ಕೃಷ್ಣ. ಮೊದಲು ತೋಳು ನುಂಗು ನೋಡೋಣ ಅಂತ. ಆ ತೋಳು ಕುತ್ತಿಗೆವರೆಗೆ ಹೋಗುವಾಗ ಆ ಬಕಾಸುರಿಗೆ ಅನ್ನಿಸ್ತು, ನಾನು ಕೃಷ್ಣನನ್ನು ನುಂಗುತ್ತಾ ಇದ್ದೇನೋ ಅಥವಾ ಯಾವುದಾದ್ರೂ ಬೆಂಕಿಯ ಉಂಡಿಯನ್ನು ನುಂಗುತ್ತಾ ಇದ್ದೇನೋ ಅಂತ. ಮೈಯೆಲ್ಲ ಉರಿ ಪ್ರಾರಂಭ ಆಯಿತು, ಅವನಿಗೆ ಸುಡ್ಲಿಕ್ಕೆ ಪ್ರಾರಂಭ ಆಯಿತು. ತಕ್ಷಣ ಕೃಷ್ಣನನ್ನು ಹೊರಗಡೆಗೆ ಉಳಿದಾಗ ಕೃಷ್ಣ ಆ ಬಕಪಕ್ಷಿಯ ಉದ್ದವಾದ ಚಿಂಚನ್ನು ಹಿಡಿದು ನಡುವೆ ಸೀಳಿ ಹಾಕಿಬಿಟ್ಟಿದ್ದಾನೆ. ಹೀಗೆ ಬಕಾಸುರನನ್ನು ಸಂಹಾರ ಮಾಡಿದ್ದಾನೆ. ತಾಳೆಹಣ್ಣುಗಳ ನೆಪದಲ್ಲಿ ಗೋಪಾಲರ ಜೊತೆ ಹೋದಾಗ ಧೇನುಕಾಸುರ ಅಂತ ತಾಳೆಯವನವನ್ನು ಕಾಯ್ತಾ ಇದ್ದಾನೆ. ಗೋಪಾಲಕರೆಲ್ಲ ಪ್ರಾರ್ಥನೆ ಮಾಡಿದರು, ಕೃಷ್ಣ ದೊಡ್ಡ ತಾಳೆಯವನ, ಸಾಕಷ್ಟು ಹಣ್ಣುಗಳು ಸುರಿದಿವೆ, ಹಣ್ಣಿನ ಸುವಾಸನೆ ಬರ್ತದೆ, ಒಂದು ಹಣ್ಣು ತಿನ್ನೋ ಹಾಗಿಲ್ಲ. ಧೇನುಕಾಸುರ ಕಾವಲಿದ್ದಾನೆ, ಆದ್ದರಿಂದ ಒಂದು ಹಣ್ಣು ತಿನ್ನಲಿಕ್ಕಾಗ್ತಾ ಇಲ್ಲ, ನಮಗೆ ಹಣ್ಣು ತಿನ್ನಿಸ್ಬೇಕು ಅಂತ ಕೃಷ್ಣ ಬಲರಾಮರನ್ನು ಪ್ರಾರ್ಥಿಸಿದಾಗ ವನವನ್ನು ಪ್ರವೇಶಿಸಿ ಆ ಗಿಡದ ಹಣ್ಣುಗಳನ್ನೆಲ್ಲ ಕೆಡವಿ ಅವರಿಗೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಕೃಷ್ಣ ಬಲರಾಮರು. ಆ ಸಮಯದಲ್ಲಿ ಧೇನುಕಾಸುರ ಕಂಸನ ಭೃತ್ಯ ಅವನು ಕೂಡ ಬಂದು ಕೃಷ್ಣ ಬಲರಾಮರನ್ನು ಸಂಹಾರ ಮಾಡಬೇಕು ಅಂತಾದಾಗ ಅವನು ಕೂಡ ಕತ್ತೆಯ ರೂಪದಲ್ಲಿ ಇದ್ದ. ಅವನ ಹಿಂಗಾಲುಗಳನ್ನು ಹಿಡಿದು ಕೃಷ್ಣ ತಿರುಗಿಸಿ ಒಂದು ತಾಳೆಯ ಮರಕ್ಕೆ ಬಿಸಾಡಿದ. ಆ ತಾಳೆಯ ಮರ ಇನ್ನೊಂದು ಮರದ ಮೇಲೆ ಬಿತ್ತು, ಆ ತಾಳೆಯ ಮರ ಇನ್ನೊಂದು ಮರದ ಮೇಲೆ ಬಿತ್ತು. ಇಡೀ ತಾಳೆಯವನ ನಾಶ ಆಯಿತು. ಈ ಧೇನುಕಾಸುರನಿಗೆ ಸಹಕಾರಿಗಳಾಗಿ 1,000 ಜನ ದೈತ್ಯರಿದ್ದರಲ್ಲಿ ವನದಲ್ಲಿ. ಎಲ್ಲರೂ ಕತ್ತೆಯ ರೂಪದಲ್ಲಿರುವುದು ಕಿರಿಸುತ್ತಾ ಬಂದಿದ್ದಾರೆ. ಕೃಷ್ಣ ಬಲರಾಮರು ಸೇರಿ ಆ ಸಮಗ್ರ ಧೇನುಕಾಸುರನ ಪರಿವಾರವನ್ನು ಸಂಹಾರ ಮಾಡಿಬಿಟ್ಟಿದ್ದಾರೆ. ಹೀಗೆ ಅನೇಕ ವಿಧವಾದ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಒಂದು ದಿನ ಈಗ ಗೋಪಾಲಕನಾಗಿದ್ದಾನೆ ಕೃಷ್ಣ. ಗೋವುಗಳನ್ನು ತೆಗೆದುಕೊಂಡು ಆ ವೃಂದಾವನದ ಸುತ್ತಲಿನ ಅರಣ್ಯದಲ್ಲೆಲ್ಲ ಸಂಚಾರ ಮಾಡ್ತಾನೆ. ಗೋವರ್ಧನ ಪರ್ವತಕ್ಕೆ ಹೋಗ್ತಾನೆ. ಗೋವರ್ಧನ ಪರ್ವತದಲ್ಲಿ ಗೋವುಗಳನ್ನೆಲ್ಲ ಮೇಯಿಸ್ತಾ ಇದ್ದಾನೆ. ಒಂದು ದಿನ ಬೇಸಿಗೆಯ ಸಮಯ, ಎಲ್ಲ ಗೋವುಗಳನ್ನು ತೆಗೆದುಕೊಂಡು ಗೋಪಾಲಕರ ಜೊತೆ
ಹೋಗಿದ್ದಾನೆ. ಆ ಬೇಸಿಗೆ ಸಮಯ ಆದದ್ದರಿಂದ ಆ ಬಿಸಿಲಿನ ತಾಪ ತಾಳದೆ ಅನ್ನುವಂತೆ ಒಂದು ಮರದ ಕೆಳಗೆ ಬಂದು ಕೂತ ಕೃಷ್ಣ. ಕುಳಿತು ಎಲ್ಲ ತನ್ನ ಗೆಳೆಯಂದಿರನ್ನ ಕರೀತಾನೆ. ಕೃಷ್ಣನ ಗೆಳೆಯರ ಹೆಸರು ನೋಡ್ರಿ, ಯಾರ್ಯಾರೋ ಮಕ್ಕಳಿಗೆ ನಾಮಕರಣಕ್ಕೆ ಕೇಳ್ತಾ ಇದ್ದಾರೆ. ಈ ಪ್ರಾಚೀನ ಹೆಸರುಗಳು ರುಚಿಸಲ್ಲ. ನಾನು ಅನೇಕ ಜನರಿಗೆ ಹೇಳ್ತಿರ್ತೇನೆ, ಕೃಷ್ಣನ ಬಾಯಿ ತುಂಬ ಬಂದ ಹೆಸರುಗಳಿದು ನೋಡ್ರಿ. ಅದು ನಮಗೆ ರುಚಿಸಲ್ಲ, ಆದರೆ ಕೃಷ್ಣನಿಗೆ ರುಚಿ ಹತ್ತಿತ್ತದು. ಆ ಮಕ್ಕಳ ಹೆಸರನ್ನು ಬಾಯಿ ತುಂಬ ಕರೀತಾನೆ ಕೃಷ್ಣ. ಅಂತಾನೆ ಶ್ಲೋಕ, ಅಂಶು, ಶ್ರೀರಾಮ, ವಿಶಾಲ, ವೃಷಭ, ತೇಜಸ್ವಿ, ದೇವಪ್ರಸ್ಥ, ವರೂಥಪ ಇವರೆಲ್ಲ ಕೃಷ್ಣನ ಗೆಳೆಯರು. ಅವರ ಹೆಸರಿದು. ಭಾಗವತದಲ್ಲಿ ಶುಕಾಚಾರ್ಯರು ಬಾಯಿ ತುಂಬ ಅವರ ಹೆಸರುಗಳನ್ನು ಹೇಳಿದ್ದಾರೆ. ಕೃಷ್ಣ ಬಾಯಿ ತುಂಬ ಕರೆದ ಹೆಸರುಗಳು. ಕೃಷ್ಣ ಅನ್ನುವ ಹೆಸರು ಬಾಯಲ್ಲಿ ಬಂದಾಗ ಹೇಗೆ ಪುಣ್ಯವೋ, ಕೃಷ್ಣನ ಬಾಯಿ ತುಂಬ ಬಂದ ಆ ಹೆಸರುಗಳನ್ನು ಕೂಡ ಹೇಳಿದಾಗ ಕೃಷ್ಣ ಪ್ರೀತನಾಗ್ತಾನೆ. ಹಾಗಾಗಿ ಆ ಹೆಸರುಗಳನ್ನು ಶುಕಾಚಾರ್ಯರು ಎಲ್ಲ ಆ ಹುಡುಗರ ಹೆಸರುಗಳನ್ನು ಹೇಳ್ತಾರೆ. ಆ ಎಲ್ಲ ಗೋಪಾಲಕರನ್ನು ಕೃಷ್ಣ ಕರೆದನಂತೆ. ಕರೆದು, ನೀವೆಲ್ಲ ಇಲ್ಲಿ ಕೂತ್ಕೊಡ್ರಿ, ಗಿಡದ ನೆರಳು, ವಿಶಾಲವಾದ ಗಿಡದ ನೆರಳು, ಇಲ್ಲಿ ಕೂತ್ಕೊಡ್ರಿ, ನಿಮಗೊಂದು ವಿಷಯ ಹೇಳಬೇಕು ನಾನು ಅಂತ ಕೃಷ್ಣ ಒಂದು ಉಪನ್ಯಾಸವನ್ನೇ ಮಾಡ್ತಾನೆ ಗೋಪಾಲಕರನ್ನೆಲ್ಲ ಕೂಡಿಸಿಕೊಂಡು. ಆ ಗೋಪಾಲಕರಿಗೆ ತಾನು ಉಪನ್ಯಾಸ ಮಾಡುವ ಮೂಲಕ ಜಗತ್ತಿಗೆ ಅದ್ಭುತವಾದ ಸಂದೇಶವನ್ನು ಕೊಡ್ತಾನೆ ಕೃಷ್ಣ. ಆ ಬಾಲ್ಯದಲ್ಲಿಯೇ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾನೆ. ಅವನಂತಾನೆ, ಪಶ್ಯೈತಾನ್ ಸುಮಹಾಭಾಗಾನ್ ಪರಾರ್ಥೈಕಾಂತ ಜೀವಿತಾನ್ ವಾತವರ್ಷಾತಪಹಿಮಾನ್ ಸಹಂತೋ ವಾರಯಂತಿನಃ. ಈ ಪುಣ್ಯಾತ್ಮರನ್ನು ನೋಡ್ರಿ, ಏನು ಭಾಗ್ಯಶಾಲಿಗಳು, ಆ ಭಾಗ್ಯಶಾಲಿಗಳನ್ನು ನೋಡ್ರಿ ಅಂತಾನೆ ಕೃಷ್ಣ. ಅಲ್ಲಿ ಆ ಗೋಪಾಲಕರು ಬಿಟ್ಟು ಬೇರೆ ಯಾರಿಲ್ಲ. ಆದರೆ ಕೃಷ್ಣ ಅಂತಾನೆ ಭಾವುಕನಾಗಿ, ಈ ಭಾಗ್ಯಶಾಲಿಗಳನ್ನು ನೋಡ್ರಿ, ಎಂತಹ ಭಾಗ್ಯವಂತರು ಅಂತಾನೆ. ಅವ್ರಿಗೇನು ಅರ್ಥವೇ ಆಗಲಿಲ್ಲ ಕೃಷ್ಣನ ಮಾತು. ಏನು ಕೃಷ್ಣ, ಯಾರು ಭಾಗ್ಯಶಾಲಿಗಳು, ಯಾರು ಪುಣ್ಯಾತ್ಮರು, ಯಾರನ್ನು ಉದ್ದೇಶಿಸಿ ಹೇಳ್ತಾ ಇದ್ದೀರಿ, ನಮಗೇನು ಅರ್ಥ ಆಗ್ತಾ ಇಲ್ಲ ನಿನ್ನ ಮಾತು. ನೀನೇ ಬಿಡಿಸಿ ಹೇಳಿದರೆ ಅರ್ಥ ಆಗ್ಬೋದು, ನೀನೇ ಬಿಡಿಸಿ ಹೇಳು ಅಂದಾಗ ಕೃಷ್ಣ ಹೇಳ್ತಾನೆ, ಬೇರೆ ಯಾರಲ್ಲ ಭಾಗ್ಯಶಾಲಿಗಳು. ಮೊದಲು ಭಾಗ್ಯಶಾಲಿಗಳು ಅಂತ ಯಾರನ್ನು ಕರೆಯಬೇಕು ಅದನ್ನು ನಿಮಗೆ ತಿಳಿಸ್ತೇನೆ ನೋಡ್ರಿ. ಆಮೇಲೆ ಯಾರು ಭಾಗ್ಯಶಾಲಿಗಳು ಅದನ್ನು ಆಮೇಲೆ ಅರ್ಥ ನೋಡೋಣ. ಯಾರನ್ನು ಭಾಗ್ಯಶಾಲಿಗಳಿಗೂ ಭಾಗ್ಯವಂತರು ಅಂತ ಅನ್ನಬೇಕು ಅಂದರೆ ಕೃಷ್ಣ ಅಂತಾನೆ, ಪರಾರ್ಥ ಏಕಾಂತ ಜೀವಿತಾನ್. ತನ್ನ ಸ್ವಾರ್ಥವನ್ನು ಬಿಟ್ಟು ಪರರಿಗಾಗಿ ಯಾರು ಜೀವನವನ್ನು ಮಾಡುತ್ತಾ ಇದ್ದಾರೋ, ಪರೋಪಕಾರ ಮಾಡುತ್ತಾ ಇದ್ದಾರೋ ಅಂಥವರನ್ನು ಭಾಗ್ಯಶಾಲಿಗಳು ಅಂತ ಕರಿ. ಭಾಗ್ಯ ಅಪಾರ ಸಂಪತ್ತಿತ್ತು ಅವನು ಭಾಗ್ಯಶಾಲಿ ಅಲ್ಲ. ಇದ್ದ ಸಂಪತ್ತನ್ನು ಪರೋಪಕಾರಕ್ಕೋಸ್ಕರವಾಗಿ ಯಾರು ಬಳಸ್ತಾ ಇದ್ದಾರೋ ಅವರು ಭಾಗ್ಯಶಾಲಿಗಳು ಅಂತಾನೆ ಕೃಷ್ಣ. ಸ್ವಾರ್ಥಕ್ಕಾಗಿ ಎಲ್ಲರೂ ಜೀವನ ಮಾಡ್ತಾರೆ, ಸಂಗ್ರಹ ಮಾಡ್ತಾರೆ, ಅದು ದೊಡ್ಡದಲ್ಲ. ಆದರೆ ಭಗವದನುಗ್ರಹದಿಂದ ತಮಗಿದ್ದ ಆ ಭಾಗ್ಯವನ್ನು ಇನ್ನೊಬ್ಬರ ಸುಖಕ್ಕೋಸ್ಕರವಾಗಿ ಯಾರು ತ್ಯಾಗ ಮಾಡ್ತಾರೋ ಅವರು ನಿಜವಾಗಿರತಕ್ಕಂತಹ ಭಾಗ್ಯಶಾಲಿಗಳು. ನಮಗೆ ಸ್ವಲ್ಪ ಕಷ್ಟ ಆದರೂ ಅಡ್ಡಿಲ್ಲ, ಇನ್ನೊಬ್ಬರಿಗೆ ಇದರಿಂದ ಒಳ್ಳೆಯದಾಗ್ತದೆ ಅಂತ ಆದರೆ ಅದನ್ನು ಮಾಡೋರು ಇವರು ಭಾಗ್ಯಶಾಲಿಗಳ ಲಕ್ಷಣ. ಇವರು ಬುದ್ಧಿವಂತರಪ್ಪ, ಇವರು ನಿಜವಾಗಿ ಪುಣ್ಯಾತ್ಮರು ಅಂತಾನೆ ಕೃಷ್ಣ. ಹೌದು, ಸರಿ ಹೋಯಿತು. ಅಂಥವ್ರು ಯಾರಿದ್ದಾರೆ ಇಲ್ಲಿ, ಯಾರಿಗಾಗಿ ಈ ಮಾತು ಹೇಳ್ತಾ ಇದ್ದೀರಿ ಅಂದಾಗ ಕೃಷ್ಣ ಹೇಳ್ತಾನೆ, ಇಲ್ಲಿ ಬೇರೆ ಯಾರು ನಿಮಗೆ ಕಾಣಲ್ಲ, ನಾನು ತೋರಿಸ್ತೇನೆ ನೋಡ್ರಿ ಅಂತ ಯಾವ ವಿಶಾಲವಾದ ನೆರಳು ಕೊಡುವ ಮರದ ಕೆಳಗೆ ಕೂತಿದ್ದನೋ ಆ ಮರವನ್ನೇ ತೋರಿಸಿ ಕೃಷ್ಣ ಹೇಳ್ತಾನೆ, ನಮಗೆ ನೆರಳು ಕೊಟ್ಟಿದ್ದೆ ನೋಡ್ರಿ ಮರ. ನಿಜವಾಗಿ ಮರವನ್ನು ನೋಡಿ ನಾವು ತಿಳಿಯಬೇಕು, ಮರದಿಂದ ನಾವು ತಿಳಿಯಬೇಕಾದ್ದು ತುಂಬ ಉಂಟು ಅಂತಾನೆ ಕೃಷ್ಣ. ಏನು ಅಂದರೆ ಈ ಮರ ನಮಗೆ ನೆರಳು ಕೊಟ್ಟಿದೆ. ಮರ ನಮಗೆ ನೆರಳು ಕೊಟ್ಟರೆ ಅಂದರೆ ಏನರ್ಥ? ತಾನು ಬಿಸಿಲಿನಲ್ಲಿ ನಿಂತು ನಮಗೆ ನೆರಳು ಕೊಟ್ಟರೆ. ನಾವು ಬಿಸಿಲಲ್ಲಿ ತಿರುಗಾಡಿ ಗೋವುಗಳನ್ನು ಮೇಯಿಸಿ ಬಿಸಿಲಿನ ತಾಪ ತುಂಬ ಆಯಿತು, ಸ್ವಲ್ಪ ವಿಶ್ರಾಂತಿ ತಗೋಬೇಕು ಅಂತ ಮರದ ಕೆಳಗೆ ಬಂದು ಕೂತಿದ್ದೀವಿ. ಆದರೆ ಮರ ತಾನು ಬಿಸಿಲಲ್ಲೇ ನಿಂತದೆ, ತಾನು ಬಿಸಿಲಲ್ಲಿ ನಿಂತು ನಮಗೆ ನೆರಳು ಕೊಡ್ತಾನೆ ನೋಡು. ಇದು ಪರೋಪಕಾರ ಮಾಡುವ ಲಕ್ಷಣ ಅಂತಾನೆ ಕೃಷ್ಣ.
ನಮಗಾದರೆ ಹಾಗಿಲ್ಲ. ನಾನೇ ಬಿಸಿಲಲ್ಲಿ ನಿಂತೀನಿ, ನಂದೇ ನನಗಾಗಿದೆ, ನಿಂದೇನು ಹಚ್ಚಿ ಹೋಗೋ ಮಾರಾಯ ಅಂತ ನಮ್ಮ ಕಷ್ಟವನ್ನೇ ಇನ್ನೊಬ್ಬರ ಮುಂದೆ ಹೇಳಿಕೊಂಡು ಯಾರಿಗೂ ಆಶ್ರಯ ಕೊಡದೆ ಉಪಕಾರ ಮಾಡದೆ ಇರುವ ಸ್ವಾರ್ಥ ಸ್ವಭಾವ ಇದು ಮನುಷ್ಯನದ್ದಾದರೆ ಮರಗಳನ್ನು ನೋಡಿ ಮನುಷ್ಯ ಕಲಿಯಬೇಕು. ತನಗೆ ಸ್ವಲ್ಪ ಕಷ್ಟ ಆದರೂ ಅಡ್ಡಿಲ್ಲ, ಇನ್ನೊಬ್ಬರಿಗೆ ಅದರಿಂದ ಸುಖವಾಗ್ತದಾದರೆ ಆ ತ್ಯಾಗ ಮಾಡಿ ಆ ದುಃಖವನ್ನು ಸಹನೆ ಮಾಡಿಕೊಳ್ಳತಕ್ಕಂಥದ್ದು ಇದು ಪುಣ್ಯಾತ್ಮರ ಲಕ್ಷಣವಪ್ಪ. ಮಳೆಯಲ್ಲಿ ನಿಂದಿಲ್ತವೆ. ನಾವು ಹೋಗುವಾಗ ಮಳೆ ಬಂದರೆ ಮರದ ಚಾಟಿಗೆ ಹೋಗಿ ನಿಲ್ತೀವಿ. ಮರ ಮಳೆಯಲ್ಲಿ ನಿಂತಿರ್ತದೆ, ನಮಗೆ ಅದು ಆಶ್ರಯ ಕೊಡ್ತದೆ. ಚಳಿಯಲ್ಲಿ ಮರದ ಕೆಳಗೆ ಹೋಗಿ ನಾವು ಬೆಚ್ಚ ಕುತ್ಕೊಳ್ತೇವೆ, ಅದು ಚಳಿಯಲ್ಲಿ ಇರ್ತದೆ. ಹಾಗೆ ಮಳೆ, ಬಿಸಿಲು, ಚಳಿ ಯಾವುದನ್ನೂ ಲೆಕ್ಕಿಸದೆ ತಾನು ಮಳೆ ಬಿಸಿಲು ಚಳಿಗಳಲ್ಲಿ ನಿಂತು ಆಶ್ರಯ ಬಯಸಿ ಬಂದವರಿಗೆ ಆಶ್ರಯ ಕೊಟ್ಟು ಸುಖವನ್ನು ಕೊಡ್ತದಲ್ಲ, ಇದು ಸಜ್ಜನರ ಲಕ್ಷಣ. ಸಜ್ಜನರು ಪುಣ್ಯಾತ್ಮರು ಹೀಗಿರ್ತಾರೆ ನೋಡ್ರಿ. ಆದ್ದರಿಂದ ಈ ಮರವನ್ನು ನೋಡಿ ನಾವು ಕಲಿಯಬೇಕು ಅಂತಾನೆ ಕೃಷ್ಣ. ಅಹೋ ಯೇಷಾಂ ವರಂ ಜನ್ಮ ಸರ್ವಪ್ರಾಣ್ಯುಪಜೀವನಂ. ಈ ಮರಗಳು ಕೇವಲ ನಾವು ನೆರಳಿಗೆ ಬಂದು ಕೂತೀವಿ ಅಂತ ನಮಗೇನೋ ಗೋಪಾಲಕರು ಏನೋ ಕೃಷ್ಣ ಬಂದಿದ್ದಾನೆ, ಕೃಷ್ಣನ ಸೇವೆ ಆಯ್ತಪ್ಪ ಅಂತ ಕೃಷ್ಣ ಬಂದಾಗ ಕೃಷ್ಣನಿಗೆ ಆಶ್ರಯ ಕೊಟ್ಟದ್ದಲ್ಲಿದು. ನಿಮಗೆ ಕೃಷ್ಣನ ಗೆಳೆಯರು ಗೋಪಾಲಕರು ಬಂದಿದ್ದಾರಂತೆ ಆಶ್ರಯ ಕೊಟ್ಟಿದ್ದಿಲ್ಲ. ಸರ್ವಪ್ರಾಣ್ಯುಪಜೀವನಂ. ಯಾವ ಪ್ರಾಣಿ ಬರಲಿ, ಯಾವ ಪಕ್ಷಿ ಬರಲಿ, ಯಾವ ಪಶು ಬರಲಿ, ಕ್ರಿಮಿಕೀಟಗಳು ಬರಲಿ, ಯಾವುದು ಬಂದರೂ ಎಲ್ಲದಕ್ಕೂ ಸಮಾನವಾಗಿ ಆಶ್ರಯ ಕೊಡ್ತದೆ. ಇದು ಈ ಮರದಲ್ಲಿ ಕಾಣತಕ್ಕಂತಹ ದೊಡ್ಡ ಗುಣ. ಸುಜನಸ್ಯೇವ ಯೇಷಾಂ ವೈ. ಸಜ್ಜನರ ಸ್ವಭಾವ ಅಂದರೆ ಹೀಗಿರ್ತದೆ ನೋಡ್ರಪ್ಪ. ಇದನ್ನು ನೋಡಿ ಮನುಷ್ಯ ಸ್ವಲ್ಪ ನಿಸ್ವಾರ್ಥವಾಗಿ ತ್ಯಾಗ ಬುದ್ಧಿಯಿಂದ ಬದುಕುವುದನ್ನು ಅಭ್ಯಾಸ ಮಾಡಬೇಕು ಅಂತಾನೆ ಕೃಷ್ಣ. ಮರ ಬರೇ ನೆರಳು ಕೊಟ್ಟಿತು ಅಂತಲ್ಲ. ಕೃಷ್ಣ ಉಪನ್ಯಾಸವನ್ನು ಮುಂದುವರಿಸಿ ಹೇಳ್ತಾನೆ, ಈ ಮರ ಏನೋ ನೆರಳು ಕೊಟ್ಟಿತು, ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಮರಗಳುಂಟು. ಎಷ್ಟು ಥರದಿಂದ ಉಪಕಾರ ಮಾಡುತ್ತಾ ಇವೆ ಮರ. ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗ ಮರಗಳು. ಯಾಕೆ ಅಂದರೆ ಕೆಲವು ಮರಗಳು ನಮಗೆ ಉತ್ತಮವಾಗಿರತಕ್ಕಂತಹ ಎಲೆಗಳನ್ನು ಕೊಡ್ತಾ ಇವೆ. ನಮಗೆ ಯಾವುದಾದ್ರೂ ಹಬ್ಬವಾದರೆ, ಏನಾದರೂ ಉತ್ಸವವಾದರೆ ನಮಗೆ ಬಾಳೆ ಎಲೆ ಬೇಕು. ಬಾಳೆ ಎಲೆ ನಮಗೆ ಎಲ್ಲಿಂದ ಬಂತು? ಆ ಮರದ ಎಲೆ ಕತ್ತರಿಸಿಕೊಂಡು ಬರ್ತೇವೆ. ಬಾಳೆ ಎಲೆ ಊಟ ಆದ ನಂತರದಲ್ಲಿ, ಊಟದ ನಂತರ ವೀಳ್ಯದೆಲೆ ಬೇಕು. ಆ ಎಲೆ ಎಲ್ಲಿಂದ ಬಂತು? ಮತ್ತು ಯಾವುದೋ ಬಳ್ಳಿಯಿಂದಲೇ ಕತ್ತರಿಸಿಕೊಂಡು ಬಂದಿವೆ. ಹೀಗೆ ಉತ್ತಮವಾಗಿರತಕ್ಕಂತಹ ಎಲೆಗಳನ್ನು ಕೆಲವು ಮರಗಳು, ಬಳ್ಳಿಗಳು ಕೊಟ್ಟು ನಮಗೆ ಉಪಕಾರ ಮಾಡುತ್ತವೆ. ಇನ್ನು ಕೆಲವು ಬಳ್ಳಿ ಮರಗಳು ನಮಗೆ ಒಳ್ಳೆ ಸುವಾಸನೆಯ ಹೂಗಳನ್ನು ಕೊಡ್ತಾವೆ. ಒಳ್ಳೆ ಸುವಾಸನೆ ಹೂ ಎಲೆಯೋ ಮರದಲ್ಲಿ ಅರಳಿರ್ತದೆ. ಆ ಓಣಿಯಲ್ಲಿ ಹೋಗಿಬಿಟ್ರೆ ಸಾಕು, ಇಡೀ ಓಣಿ ಘಮಘಮಿಸ್ತಾ ಇರ್ತದೆ. ಒಳ್ಳೆಯ ಸುಗಂಧದ ಹೂವುಗಳನ್ನು ಕೊಟ್ಟು ಕೆಲವು ಮರಗಳು ಉಪಕಾರ ಮಾಡುತ್ತವೆ. ಇನ್ನು ಕೆಲವು ಮರಗಳು ಒಳ್ಳೊಳ್ಳೆ ಹಣ್ಣುಗಳನ್ನು ಕೊಡ್ತವೆ. ಅನೇಕ ವಿಧವಾದ ಹಣ್ಣುಗಳು, ಅನೇಕ ವಿಧವಾದ ರುಚಿಯಾದ ಹಣ್ಣುಗಳನ್ನು ಮರಗಳು ನಮಗೆ ಕೊಟ್ಟು ಉಪಕಾರ ಮಾಡುತ್ತವೆ. ಕೆಲವು ಮರಗಳು ಈ ರೀತಿಯಾಗಿ ನೆರಳು ಕೊಟ್ಟು ಉಪಕಾರ ಮಾಡುತ್ತಾ ಇವೆ. ಕೆಲವು ಮರಗಳ ಬೇರು ಒಳ್ಳೆ ಔಷಧ, ಶುಂಠಿ ಮೊದಲಾಗಿರತಕ್ಕಂತಹ ಬೇರುಗಳು, ನಮಗೆ ಅರಿಶಿನ ಬೇರು, ಇದೆಲ್ಲ ಬೇರಿನ ರೂಪದಲ್ಲಿ ಮರಗಳು ನಮಗೆ ಔಷಧ ಕೊಟ್ಟು ಅನೇಕ ವಿಧವಾದ ಉಪಕಾರಗಳನ್ನು ಮಾಡುತ್ತಾ ಇವೆ. ಇನ್ನು ಕೆಲವು ಮರಗಳು ಆ ತೊಗಟೆ ತೆಗೆದು ನಾರು ಬಟ್ಟೆಗಳನ್ನು ತಯಾರು ಮಾಡುತ್ತಾರೆ. ನಾರು ಬಟ್ಟೆಗಳು, ಮಡಿಯಾದ ವಸ್ತ್ರ, ಅಂತಹ ಉತ್ತಮವಾದ ನಿರ್ಮಲವಾದ ಸ್ವಚ್ಛವಾದ ನಾರು ಬಟ್ಟೆಗಳಿಗೆ ಆ ಮರದ ತೊಗಟೆ ನಮಗೆ ಸಹಾಯವಾಗುತ್ತಾ ಇದೆ. ಹೀಗೆ ಅನೇಕ ವಿಧವಾದ ಉಪಕಾರ ಮರಗಳು ಮನುಷ್ಯನಿಗೆ ಮಾಡುತ್ತಾ ಇವೆಯಪ್ಪ. ನಂತರದಲ್ಲಿ ಈ ಗಿಡ ಯಾವುದಕ್ಕೂ ಉಪಯೋಗ ಇಲ್ಲ, ಯಾವ ಹೂ ಕೊಡಲ್ಲ, ಇದರ ಎಲೆ ಉಪಯೋಗ ಇಲ್ಲ, ಇದಕ್ಕೆ ಹಣ್ಣಿಲ್ಲ, ಏನಿಲ್ಲ, ಏನೂ ಉಪಯೋಗ ಇಲ್ಲ ಅಂತ ಆ ಗಿಡವನ್ನು ಕಡಿದು ಹಾಕಿದರೆ ಅದು ಒಲೆ ಉರುವಲಿಗಾಗಿ ನಮಗೆ ನೀರು ಕಾಯಿಸಿಕೊಡ್ತದೆ, ಅಡುಗೆ ಮಾಡಲಿಕ್ಕೆ ಆಗ್ತದೆ. ಹೀಗೆ ಗಿಡದಲ್ಲಿ ವ್ಯರ್ಥ ಅನ್ನೋದೇ ಇಲ್ಲ. ಯಾವುದೋ ಒಂದು ಥರದ ಉಪಕಾರದಿಂದ ನಾವು ಅದರ ಉಪಕಾರ ಪಡೆದು ಧನ್ಯರಾಗ್ತಾ ಇದ್ದೀವಿ. ಇಷ್ಟು ಉಪಕಾರವನ್ನು ಮಾಡ್ತದೆ ಮಾತ್ರವಲ್ಲ, ಈ ಮರಗಳು ನಮಗೆ ಉಪಕಾರ ಮಾಡುತ್ತಾ ಇವೆಯಲ್ಲ, ನಿಸ್ವಾರ್ಥವಾಗಿ ಮಾಡ್ತವೆ.
ಅದರ ನಿಸ್ವಾರ್ಥತೆಯನ್ನು ನೋಡಿ ನಾವು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು ಅಂತಾನೆ ಕೃಷ್ಣ. ಎಷ್ಟು ನಿಸ್ವಾರ್ಥವಾಗಿ ಉಪಕಾರ ಮಾಡುತ್ತಾ ಇವೆ ಅಂದರೆ, ಮರಗಳು ಒಳ್ಳೊಳ್ಳೆ ಹಣ್ಣುಗಳನ್ನು ಕೊಡ್ತಾವೆ. ಈ ಮರದ ಹಣ್ಣು ಸಿಹಿಯಾಗಿರ್ತದೆ, ಈ ಜಾತಿಯ ಹಣ್ಣು ಸಿಹಿಯಾಗಿರ್ತದೆ ಅಂತ ಅದನ್ನು ತಗೊಂಡು ಬಂದು ತಿಂತೇವೆ. ಎಲ್ಲ ಪರಿವಾರದವರಿಗೆ ಆ ಹಣ್ಣುಗಳನ್ನು ಕೊಟ್ಟು ತಿನ್ನಿಸ್ತೇವೆ. ಆ ಮರ ನನ್ನ ಹಣ್ಣು ಇಷ್ಟು ರುಚಿಯಾಗಿದೆ ಅಂತ ತಗೊಂಡು ಹೋಗಿ ಎಲ್ಲರೂ ತಿಂತಾರೆ, ವ್ಯಾಪಾರ ಮಾಡ್ತಾರೆ, ದುಡ್ಡು ಸಂಪಾದನೆ ಮಾಡ್ತಾರೆ. ನನ್ನ ಈ ಮರದ ಹಣ್ಣು ರುಚಿಯಾಗಿದೆ ಅಂತ ಎಲ್ಲರೂ ತಿಂತಾರಲ್ಲ, ಆ ಹಣ್ಣು ಹೇಗೆ ರುಚಿ ಇದ್ದೀತು ನೋಡೋಣ ಅಂತ ಯಾವುದಾದ್ರೂ ಒಂದು ಮರ ತನ್ನ ಹಣ್ಣನ್ನು ತಾನು ತಿಂದದ್ದುಂಟಾ? ತನ್ನ ಹಣ್ಣನ್ನು ಯಾವ ಮರವೂ ತಿಂದದ್ದಿಲ್ಲ. ಮರ ಹಣ್ಣು ತಿನ್ಲಿಕ್ಕೆ ನಿಂತರೆ ನಮಗೆ ಸಿಗ್ಲಿಕ್ಕೆ ಉಂಟಾ? ಇಲ್ಲವೇ ಇಲ್ಲ. ಹಾಗಾಗಿ ಯಾವ ಮರವು ಹಣ್ಣು ತಿಂದದ್ದಿಲ್ಲ. ಸುವಾಸನೆ ಹೂವುಗಳನ್ನು ಜನರಿಗಾಗಿ ಅದು ಬಿಡುತ್ತದೆ, ತನಗಾಗಿ ಅಲ್ಲ. ಎಲೆಗಳನ್ನು ಕೊಡುತ್ತದೆ, ಜನರಿಗಾಗಿ, ತಮಗಾಗಿ ಅಲ್ಲ. ಹೀಗೆ ನಿಸ್ವಾರ್ಥ ಜೀವನವನ್ನು, ಪರೋಪಕಾರ ಜೀವನದ ಕ್ರಮವನ್ನು ಮರಗಳನ್ನು ನೋಡಿ ನಾವು ಕಲಿಬೇಕಾಗಿದೆಪ್ಪ. ಮರದಲ್ಲಿ ಕೃಷ್ಣ ಬಂದು ಕೂತ ಮರದ ನೆರಳಿನಲ್ಲಿ, ಗೋಪಾಲಕರು ಕೂತರು ಅಲ್ಲ. ಯಾವ್ಯಾವುದೋ ಪಕ್ಷಿಗಳು ಬಂದು ಗೂಡು ಕಟ್ಟುತ್ತವೆ. ಯಾವ್ಯಾವುದೋ ಪಕ್ಷಿಗಳು, ಕಾಗೆಯಂತಹ ತುಚ್ಛವಾದ ಪಕ್ಷಿಗಳು ಕೂಡ ಬಂದು ಗಿಡದಲ್ಲಿ ಗೂಡು ಕಟ್ಟುತ್ತವೆ. ಕಟ್ಟಿಕೊಡ್ರಿ ಅಂಥದ್ದು, ಎಷ್ಟು ದಿನ ಇದ್ದರೂ ಇರುವಂಥದ್ದು. ಹೌದಪ್ಪ, ಇಷ್ಟು ದಿನ ನನ್ನನ್ನು ಆಶ್ರಯಿಸಿಕೊಂಡಿದ್ದೀರಿ, ನನಗೆ ಬಾಡಿಗೆ ಎಷ್ಟು ಕೊಡ್ತೀವಿ ಹೇಳು? ಬಾಡಿಗೆ ಕೇಳಲ್ಲ. ಯಾವ ಮರವು ಬಾಡಿಗೆ ಕೇಳಿ ಉಪಕಾರ ಮಾಡಿದ್ದಿಲ್ಲ. ಅದು ಮನುಷ್ಯನ ಸ್ವಾರ್ಥ ಬುದ್ಧಿ. ಅನೇಕ ಈ ಹಳೆಯ ಮರಗಳಾಗಿಬಿಟ್ರೆ, ಮರಗಳಲ್ಲಿ ಪೊಟರೆ ಬೆಳೆದುಂಟು. ಆ ಪೊಟರೆಯಲ್ಲಿ ವಿಷಸರ್ಪಗಳು ಬಂದು ವಾಸ ಮಾಡ್ತವೆ, ಕ್ರಿಮಿಕೀಟಗಳು ಬಂದು ವಾಸ ಮಾಡ್ತವೆ. ಬರ್ರಿ ಅಂಥದ್ದು. ಯಾರು ಬಂದರೂ ಬರ್ರಿ, ಎಲ್ಲರಿಗೂ ಆಶ್ರಯ ನಿಸ್ವಾರ್ಥವಾಗಿ ಕೊಡುತ್ತದೆ ಮರ. ಇಂತಹ ನಿಸ್ವಾರ್ಥ ಬುದ್ಧಿಯನ್ನು ನಾವು ಮರಗಳಲ್ಲಿ ಕಾಣ್ತಾ ಇದ್ದೇವಪ್ಪ. ಏತಾವಜ್ಜನ್ಮ ಸಾಫಲ್ಯಂ, ಜೀವನಕ್ಕೆ ಸಫಲತೆ ಅನ್ನೋದು ಈ ನಿರ್ವಂಚನೆಯ ನಿರ್ವ್ಯಾಜವಾಗಿರತಕ್ಕಂತಹ ನಿಸ್ವಾರ್ಥದ ಉಪಕಾರದಲ್ಲಿ ಜನ್ಮ ಸಾರ್ಥಕತೆಯನ್ನು ನಾವು ಗಿಡಗಳನ್ನು ನೋಡಿ ಕಲಿಬೇಕಪ್ಪ. ಇಂತಹ ಅದ್ಭುತವಾದ ಸಂದೇಶವನ್ನು ಮರಗಳು ನಮಗೆ ಕೊಡ್ತಾ ಇವೆ ಅಂತ ಕೃಷ್ಣ ಆ ಗೋಪಾಲಕರಿಗೆ ಹೇಳ್ತಾ, ಆದ್ದರಿಂದ ಮನುಷ್ಯನಾಗಿರತಕ್ಕಂಥವ ಮರಗಳನ್ನು ನೋಡಿ ಕಲಿಯಬೇಕಾದ ವಿದ್ಯೆ, ಜ್ಞಾನ, ಪಡೆಯಬೇಕಾದ ಜ್ಞಾನ ಏನು ಅಂದರೆ, ಪ್ರಾಣೈಹಿ ಅರ್ಥೈಹಿ ಧಿಯಾ ವಾಚ ಶ್ರೇಯ ಏವ ಆಚರೇ ಸದಾ. ನೀವೆಲ್ಲ ಇವತ್ತು ಗೋಪಾಲಕರು, ಸಣ್ಣ ಹುಡುಗರು, ದನ ಕಾಯುವ ಹುಡುಗರು. ನಾಳೆ ನೀವೇ ದೊಡ್ಡವರಾಗಿ ನಾಗರಿಕರಾಗ್ತೀರಿ. ಆಗ ಇಂತಹ ಗುಣಗಳನ್ನು ನೀವು ಅಳವಡಿಸಿಕೊಳ್ಬೇಕು. ನಿಮಗೆ ದೈಹಿಕವಾದ ಬಲ ಇದ್ದರೆ ಆ ಬಲದಿಂದ ಯಾರಿಗಾದರೂ ಉಪಕಾರ ಮಾಡಿರಿ, ದೇವರು ಪ್ರೀತನಾಗ್ತಾನೆ. ಬರೀ ನಾನು ಬಲಿಷ್ಠ ಅಂದ್ಕೊಂಡ್ರೆ ಕೂತರೆ ಅದೇನು ಉಪಯೋಗ ಇಲ್ಲ, ದೇಹ ಬಲ ಆಯ್ತಷ್ಟೇ. ದೇವರು ಏನು ಕೊಟ್ಟಿದ್ದಾನೋ ಅದನ್ನು ಹಂಚಿ ಜೀವನ ಮಾಡಬೇಕು. ಇದು ಸಜ್ಜನರ ಲಕ್ಷಣಪ್ಪ. ನಿನಗೆ ದೈಹಿಕವಾದ ಬಲ ಇದ್ದರೆ, ಯಾರಾದರೂ ದುರ್ಬಲರಿದ್ದರೆ ದುರ್ಬಲರಿಗೆ ನಿನ್ನ ದೇಹ ಬಲದಿಂದ ಉಪಕಾರ ಮಾಡು. ಒಬ್ಬ ದುರ್ಬಲ, ಅವನು ಏನೋ ಭಾರ ಹೊತ್ತು ಹೋಗ್ತಾ ಇದ್ದಾನೆ, ಉಪಜೀವನಕ್ಕಾಗಿ ಅನಿವಾರ್ಯ, ಬೇರೆ ಸಾಧನೆಗಳಿಲ್ಲ, ಅವನು ತಾನೇ ಭಾರ ಹೊತ್ತು ಹೋಗ್ತಾ ಇದ್ದಾನೆ. ನೀನು ಬಲಿಷ್ಠನಾಗಿದ್ದಿ, ಆ ದುರ್ಬಲನ ಭಾರವನ್ನು ನೀನು ಹೊತ್ತು ಅವನಿಗೆ ಉಪಕಾರ ಮಾಡಿದರೆ ಭಗವಂತ ಪ್ರೀತನಾಗ್ತಾನಪ್ಪ. ಹೀಗೆ ಬಲದಿಂದ ಪರೋಪಕಾರ ಮಾಡತಕ್ಕಂಥದ್ದು. ಅರ್ಥೈಹಿ, ಬೇಕಾದಷ್ಟು ದುಡ್ಡು ಬೇಕು, ಭಗವಂತ ಕೊಟ್ಟಿದ್ದಾನೆ. ಆ ದುಡ್ಡನ್ನು ಎಷ್ಟು ತಿಂತೀನಿ? ಕೋಟಿಗಟ್ಟಲೆ ಕೊಟ್ಟಿದ್ದಾನೆ. ಎಷ್ಟು ಕೂತು ತಿಂದರೂ ಸವಿಯಲಾರದಷ್ಟು ಕೊಟ್ಟಿದ್ದಾನೆ. ಕೇವಲ ನಿನಗಾಗಿ ಭಗವಂತ ಕೊಟ್ಟದ್ದಲ್ಲ, ಆ ದುಡ್ಡು ಭಗವಂತ ಕೊಡ್ತಾನಾದರೆ ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವರಿಗೆ ಅದನ್ನು ಹಂಚಿ ನೀನು ಜೀವನ ಮಾಡು ಅನ್ನೋದಕ್ಕೋಸ್ಕರವಾಗಿ ಭಗವಂತ ನನಗೆ ದುಡ್ಡು ಕೊಟ್ಟಿದ್ದಾನೆ. ಹಾಗೆ ತಿಳಿದು ನಿಸ್ವಾರ್ಥವಾಗಿ ಆ ದುಡ್ಡನ್ನು ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅಂಥವರಿಗೆ ಕೊಟ್ಟು ಉಪಕಾರ ಮಾಡತಕ್ಕಂಥದ್ದು, ಇದು ಭಗವಂತನನ್ನು ಪ್ರೀತಿಪಡಿಸತಕ್ಕಂತಹ ಮಾರ್ಗ. ಧಿಯ, ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ ಭಗವಂತ. ಜ್ಞಾನವನ್ನು 4 ಜನರಿಗೆ ಹಂಚು, ಅದು ಭಗವಂತ ಪ್ರೀತನಾಗುವ ದಾರಿ ಅಂತಾನೆ. ವಾಚ, ಒಳ್ಳೆಯ ಮಾತುಗಳನ್ನು ಮಾತನಾಡುವ ಭಾಗ್ಯ ಭಗವಂತ ಕೊಟ್ಟಿದ್ದಾನಲ್ಲ, ಆ ಒಳ್ಳೊಳ್ಳೆಯ ಮಾತುಗಳನ್ನು 4 ಜನರಿಗೆ ಪ್ರೀತಿಯಾಗುವಂತೆ, 4 ಜನ ಸಂತೋಷ ಪಡುವಂತೆ ಒಳ್ಳೆಯ ಮಾತುಗಳನ್ನು ಮಾತನಾಡು. ಇದು ಭಗವಂತನನ್ನು ಪ್ರೀತಿಪಡಿಸುವ ಮಾರ್ಗ. ನಿಷ್ಠುರ ಮಾತನಾಡಬೇಡ,
ನಾವು ಇರೋದು ಹೇಗೆ ನೋಡಿ ಆಚಾರ್ಯ, ನಾವು ಹಿಂಗೆ ಇರೋದು ಅಂತ ನಿಷ್ಠುರ ಮಾತಾಡ್ತಿರ್ತಾರೆ ಕೆಲವರು. ಎಂದಿಗೂ ಭಗವಂತ ಪ್ರೀತನಾಗಲಾರ. ನಿಷ್ಠುರ ಮಾತುಗಳನ್ನು ಮಾತನಾಡಿ, ಒಳ್ಳೆ ಮಾತುಗಳಿಂದ ಇನ್ನೊಬ್ಬರನ್ನು ಸಂತೋಷಪಡಿಸ್ರಿ, ಭಗವಂತ ಪ್ರೀತನಾಗುತ್ತಾನೆ. ಹೀಗೆ ಪ್ರಾಣೈ ಅರ್ಥೈ ಧಿಯಾ ವಾಚಯೇವ ಆಚರೇಶ್ವರ. ಹೀಗೆ ಭಗವಂತ ಕೊಟ್ಟದ್ದನ್ನು ಹಂಚಿ ಜೀವನ ಮಾಡಿರಿ. ಇದು ಸಜ್ಜನರ ಲಕ್ಷಣ. ಸ್ವಾರ್ಥವಾಗಿ ಜೀವನ ಮಾಡತಕ್ಕಂಥದ್ದು ಅದು ದುಷ್ಟ ಮನುಷ್ಯರ ಲಕ್ಷಣ, ಸಜ್ಜನರ ಲಕ್ಷಣ ಅಲ್ಲ ಅಂತ ಹೇಳ್ತಾ ಮತ್ತೊಂದು ಸಂದೇಶವನ್ನು ಹೇಳ್ತಾನೆ ಕೃಷ್ಣ. ಹೀಗೆ ಮರಗಳಿಂದ ನಾವು ಅನೇಕ ವಿಧವಾದ ಪಾಠಗಳನ್ನು ಕಲಿತೀವಿ. ಜೊತೆಯಲ್ಲಿ ಮರದಿಂದ ಕಲಿಯಬೇಕಾದ ಪಾಠ ಇನ್ನೊಂದು ಉಂಟು ಅಂತಾನೆ ಭಗವಂತ. ಏನದು ಅಂದರೆ, ಆ ಯಮುನಾ ನದಿಯ ದಡದಲ್ಲಿದ್ದಾರೆ ಅವರು. ಹಾಗಾಗಿ ಆ ಯಮುನೆಯ ನದಿಯಲ್ಲೇ ಒಂದು ಹೆಮ್ಮರಗಳವ ಕೆಲವು. ಆ ನದಿಯ ಪ್ರವಾಹವನ್ನು ಸಹಿಸಿಕೊಂಡು ನದಿಯ ಪ್ರವಾಹದ ಮಧ್ಯದಲ್ಲಿಯೇ ಮರಗಳು ಕೆಲವಿವೆ. ಆ ಮರಗಳನ್ನು ತೋರಿಸ್ತಾನೆ ಕೃಷ್ಣ. ನದಿಯ ಪ್ರವಾಹ, ಅದರಲ್ಲಿ ಯಮುನಾ ನದಿ ಮಹಾನದಿ, ದೊಡ್ಡ ನದಿ ಪ್ರವಾಹ, ದೊಡ್ಡ ಪ್ರವಾಹ. ಅಷ್ಟು ದೊಡ್ಡ ಪ್ರವಾಹವನ್ನು ತಾಳಿಕೊಂಡು ಆ ಮರಗಳು ನೀರಿನ ಮಧ್ಯದಲ್ಲಿ ನಿಂತಿವೆಯಲ್ಲ, ಯಾಕೆ ಹೇಳ್ರಿ ಅಂತಾನೆ. ನದಿಯ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗ್ತದೆ ಎಲ್ಲವೂ ಕೂಡ, ಆದರೆ ಆ ಮರಗಳು ಕೊಚ್ಚಿ ಹೋಗಿಲ್ಲ, ಮಧ್ಯದಲ್ಲಿ ಹಾಗೆ ನಿಂತಿವೆ. ಯಾಕೆ ಹೇಳ್ರಿ ಅಂದ ಕೃಷ್ಣ. ಅಲ್ಲಿ ಯಾಕೆ ನಮಗಿನ್ನೂ ಗೊತ್ತಾಗ ಕೃಷ್ಣ, ನೀನೇ ಹೇಳಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಪ್ರವಾಹ ಬಂದಾಗ ಮರಗಳು ಬಾಗಿ ಬಿಡ್ತಾವೆ, ನೀರು ಮೇಲಿನಿಂದ ಹಾಸಿ ಹೋಗ್ತದೆ, ಮರ ನಿಂತುಕೊಳ್ತದೆ. ಆದ್ದರಿಂದ ಅದನ್ನು ನೋಡಿ ನಾವು ಕಲಿಬೇಕಪ್ಪ. ಯಾರು ಬಾಗುತ್ತಾನೋ ಅವನು ಬಾಳುತ್ತಾನೆ. ಇದು ಭಗವಂತ ಕಲಿಸು. ವಿಧೇಯರಾಗಿರ್ರಿ, ಇನ್ನೊಬ್ಬರಿಗೆ ಬಾಗಿ ನಡೆಯಿರಿ, ಎದೆ ಸೆಟ್ಟಿಸಿ ನಡೆಯಬೇಡ್ರಿ, ಅಹಂಕಾರದ ಜೀವನವನ್ನು ಮಾಡಬೇಡ್ರಿ, ಬಾಗಿ ನಡೆಯಿರಿ, ಬಹುಕಾಲ ಬಾಳ್ತೀರಿ ನೀವು. ಇದನ್ನು ಮರಗಳನ್ನು ನೋಡಿ ನಾವು ತಿಳಿಬೇಕು ಅಂತಾನೆ ಕೃಷ್ಣ. ಹೀಗೆ ಅದ್ಭುತವಾದ ಸಂದೇಶವನ್ನು ಗೋಪಾಲಕರಿಗೆ ತಾನು ಹೇಳ್ತಾನೆ. ಜೊತೆಯಲ್ಲಿ ನಾವು ಗೋವುಗಳನ್ನು ಕರೆತಂದಿದ್ದೀವಿ. ಆಕಳ ಮೇಯಿಸುವುದಕ್ಕೋಸ್ಕರವೇ ನಾವು ಬಂದಿದ್ದೀವಿ, ದನ ಕಾಯೋರು ನಾವು ಅಲ್ವಾ. ಆ ಗೋವುಗಳಿಂದಲೂ ನಾವು ತಿಳಿಯಬೇಕಾದ್ದುಂಟು ಅಂತಾನೆ ಕೃಷ್ಣ. ಈ ಮರಗಳ ಉಪನ್ಯಾಸವನ್ನು ಮುಗಿಸಿ ಆ ಗೋವುಗಳ ಬಗ್ಗೆ ಹೇಳ್ತಾನೆ. ಆ ಗೋವು ಕೂಡ ನಮಗೆ ಉಪಕಾರ ಮಾಡ್ತಾ ಇದೆ. ಒಳ್ಳೆ ಹಾಲು ಕೊಡ್ತದೆ. ಆ ಹಾಲು ತೆಗೆದುಕೊಂಡು ನಾವು ಕಾಯಿಸಿ ಹೆಪ್ಪಾಕಿ ಕೆನೆ ಮೊಸರು ಮಾಡ್ತೇವೆ. ಆ ಮೊಸರನ್ನು ಕಡಿದು ಒಳ್ಳೆ ಬೆಣ್ಣೆ ತಗೋತೇವೆ. ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಅಂತ ಮಾಡಿ ಊಟ ಮಾಡ್ತೇವೆ. ಒಳ್ಳೆಯದೇ, ದೇವರು ಕೊಟ್ಟಿದ್ದಾನೆ, ಗೋವಿನಿಂದ ಅದನ್ನು ಪಡೆಯುತ್ತೇವೆ. ಆದರೆ ನಾವು ಯಾರಿಗಾದರೂ ಈ ರೀತಿಯಾಗಿ ಏನಾದರೂ ಕೊಟ್ಟಿವ? ಇತ್ತೀಚಿನ ಒಬ್ಬ ಕವಿ ಗೋವಿನ ಹಾಡು ಅಂತ ಬರೆದಿದ್ದಾನೆ. ಅಲ್ಲಿ ಅವನು ಇದನ್ನೇ ಭಾಗವತದ ವಿಚಾರವನ್ನೇ ಅವನಲ್ಲಿ ಬರೆದಿದ್ದಾನೆ. ಗೋವು ಒಂದು ವೇಳೆ ನನ್ನಿಂದ ನೀನು ಉಪಕಾರ ಪಡೆದೆಯಲ್ಲ, ನೀನು ಇಂತಹ ಉಪಕಾರ ಯಾರಿಗಾದರೂ ಮಾಡಿದೆಯಾ ಅಂತ ಗೋವು ಮನುಷ್ಯನನ್ನು ಪ್ರಶ್ನೆ ಮಾಡಿದರೆ ಕೊಡಲಿಕ್ಕೆ ಉತ್ತರ ಉಂಟೋ ಮನುಷ್ಯನಲ್ಲಿ? ನೀನಾರಿಗಾರಿಯೋ ಎಲೆಮಾನವ ಅಂತ ಒಂದು ಪದ್ಯ. ನನ್ನಿಂದ ಎಷ್ಟು ಉಪಕಾರ ಪಡೀತಾ ಇದ್ದೀನಿ, ಆದರೆ ನೀನು ಯಾರಿಗೂ ಉಪಕಾರ ಮಾಡಲಿಲ್ಲ. ಯಾರಿಗೂ ಉಪಕಾರ ಮಾಡೋದು ಬೇಡ, ನನ್ನಿಂದ ಉಪಕಾರ ಪಡೆದಿದೆಯಲ್ಲ, ನನಗೆ ಉಪಕಾರ ಮಾಡಿದೆಯೋ ಅದೂ ಇಲ್ಲ. ಒಳ್ಳೆ ಹಾಲು ಕೊಡ್ತೇನೆ ಅಂತ ನನಗೆ ಒಳ್ಳೆ ಹುಲ್ಲು ಹಾಕಿದೆಯಾ? ಒಳ್ಳೆ ಮೇವು ನನಗೆ ಹಾಕಿ ಸಂರಕ್ಷಣೆ ಮಾಡಿದೆಯಾ? ಇಲ್ಲ. ಹಾಲು ಕರೆದು ನಂತರದಲ್ಲಿ ನನ್ನನ್ನು ಹಗ್ಗ ಬಿಚ್ಚಿ ನೀನು ಮೇಯ್ಕೊಂಬ ಅಂತ ಕಳಿಸಿಬಿಡ್ತೀವಿ. ಹಾದಿ ಬೀದಿಯಲ್ಲಿರುವ ಕಸದ ಕಡ್ಡಿಯ ತಿಂದುವಂಥದ್ದು. ಎಲ್ಲೋ ಹೊಯ್ಕೊಂಡು ನಾನು ಮೇಯ್ಕೊಂಡು ಅಲ್ಲೆಲ್ಲ ಕಸ ಕಡ್ಡಿಯೋ ಏನೋ ತಿಂದು ಮನೆಗೆ ಬರುವಾಗ ಕೆಚ್ಚಲು ತುಂಬ ಹಾಲು ತುಂಬಿಸಿಕೊಂಡು ಬರ್ತೇನೆ. ಇವನು ನನಗೆ ಒಳ್ಳೆಯ ಮೇವು ಹಾಕಿಲ್ಲ, ಒಳ್ಳೆಯ ಹಿಂಡಿ ಹಾಕಿಲ್ಲ, ಇವನಿಗೆ ಹಾಲು ಕೊಡಬಾರ್ದು ಅನ್ನುವ ದ್ವೇಷ ನನಗಿಲ್ಲ. ನಿನ್ನ ಮೇಲೆ ಎಳ್ಳು ಕಾಳಿನಷ್ಟು ದ್ವೇಷ ಇಲ್ಲ. ಹೊರಗೆ ಹೋಗಿ ನಾನು ಮೇಯ್ದು ನಿನಗೆ ಒಳ್ಳೆಯ ಅಮೃತ ಸದೃಶವಾಗಿರತಕ್ಕಂತಹ ಹಾಲನ್ನು ಕೊಡ್ತೀನಿ. ಒಳ್ಳೆ ಹಾಲು ನಾನು ಕೊಡ್ತೇನೆ, ಆ ಹಾಲಿಗೆ ನೀರು ಬೆರೆಸಿ ಜನರಿಗೆ ನೀನು ಮೋಸ ಮಾಡ್ತೀರಿ. ನೀನಾರಿಗಾರೆಯೋ ಎಲೆಮಾನವ ಅಂತ ಅಕಸ್ಮಾತ್ತಾಗಿ ಈ ಪ್ರಶ್ನೆಯನ್ನು ಗೋವು ನಮಗೆ ಹಾಕಿದರೆ ಕೊಡಲಿಕ್ಕೆ ಉತ್ತರ ಇಲ್ಲ ಮನುಷ್ಯನಲ್ಲಿ. ಹಾಯ ಹರಿಗೋಲಾರೆ ರಾಯಭೇರಿಗೆ ಯಾರೆ ರಾಯರ ಕಾಲಿಗೆ ಮುಳ್ಳೊತ್ತುವಾರೆ ಅಂತದೆ. ನಾನು ಇರುವಾಗ ನನ್ನಿಂದ ಉಪಕಾರ, ನನ್ನಿಂದ ಉಪಯೋಗ ಪಡೆದಿ, ನಾನು ಸತ್ತ ನಂತರವೂ ಕೂಡ ನನ್ನ ಚರ್ಮದಿಂದ ಹರಗೋಲು ಮಾಡಿಕೊಂಡು ನದಿಯನ್ನು ದಾಡುತ್ತೀನಿ. ನನ್ನ ಚರ್ಮದಿಂದ ನಗಾರಿ ಮಾಡಿ ದೇವ ಪೂಜೆ ಸಮಯದಲ್ಲಿ ನಗಾರಿ ಬಾರಿಸ್ತೀನಿ. ಚಪ್ಪಲಿ ಮಾಡಿಕೊಂಡು ಕಾಲಿಗೆ ಹಾಕೋತೀನಿ. ನಾನು ಇದ್ದರೂ ಉಪಯೋಗ ಪಡೆಯುತ್ತೀನಿ, ನಾನು ಸತ್ತರೂ ನನ್ನಿಂದ ಉಪಯೋಗ ನಿನಗಾಗ್ತದೆ. ನೀನು ಇಂತಹ ಯಾವುದಾದ್ರೂ ಉಪಯೋಗವನ್ನು ಲೋಕಕ್ಕೆ ಮಾಡಿದ್ದೀಯಾ ನಿಸ್ವಾರ್ಥವಾಗಿ? ನಾನು ನಿಸ್ವಾರ್ಥವಾಗಿ ನಿನಗೂ ಉಪಯೋಗವಾಗಿದ್ದೆ. ನೀನು ಯಾರಿಗಾದರೂ ಇಂತಹ ಉಪಕಾರ ಮಾಡಿದ್ದೀಯೋ? ಮನುಷ್ಯನಿಗೆ
ಉತ್ತರವೇ ಇಲ್ಲ. ಗೋವುಗಳಿಂದ ನಾವು ಕಲಿಯಬೇಕಾದ್ದಪ್ಪ ಇದನ್ನು. ಒಳ್ಳೆ ರೀತಿಯಲ್ಲಿ ನಮಗೆ ಹಾಲು ಕೊಡುತ್ತದೆ. ಹಾಲಿನಿಂದ ನಾವು ಅನೇಕ ವಿಧವಾದ ಪದಾರ್ಥಗಳನ್ನು ಪಡೆದು ಉಪಯೋಗಿಸಿ ಜೀವನವನ್ನು ಮಾಡ್ತೇವೆ. ಆದರೆ ನಮ್ಮಿಂದ ಯಾರಿಗಾದರೂ ಉಪಜೀವನ ಆಗುವಂತೆ ಯಾರಿಗಾದರೂ ನಾವು ಪರೋಪಕಾರ ಮಾಡಿದ್ದು, ನಿಸ್ವಾರ್ಥವಾಗಿ ಪರೋಪಕಾರ ಮಾಡಿದ್ದು. ಪರೋಪಕಾರ ಮನುಷ್ಯ ಮಾಡುತ್ತಾನೆ, ಆದರೆ ಹಾಗೆಂದರೆ ಪರೋಪಕಾರ ಮಾಡುವಲ್ಲಿ ಸ್ವಾರ್ಥ ಬುದ್ಧಿ. ಇವನಿಗೆ ಇವತ್ತು ಉಪಕಾರ ಮಾಡಿದರೆ ಮುಂದೊಂದು ದಿನ ಇವನಿಂದ ನನಗೆ ದೊಡ್ಡ ಉಪಕಾರ ಆದೀತು ಅನ್ನುವ ಸ್ವಾರ್ಥ ಚಿಂತನೆ ಇದ್ದರೆ ಮಾತ್ರ ಉಪಕಾರ ಮಾಡುವುದು. ಇಲ್ಲಾಂದರೆ ಇಲ್ಲ ಅಂತ ಹೇಳಿ ಕಳಿಸ್ಬಿಡೋದಿಷ್ಟೇ. ಅಯ್ಯೋ ಅವನು ಕಟ್ಟಿಕೊಂಡು ಏನು ಮಾಡೋದು, ಇದಾಗಲ್ಲ ಅಂತ ನೋಡದಂತೆ ಹೋಗಿಬಿಡೋದು. ಇದು ಮನುಷ್ಯನ ದುಷ್ಟ ಸ್ವಭಾವ. ಆದ್ದರಿಂದ ಮರಗಳನ್ನು, ಪ್ರಾಣಿಗಳನ್ನು ನೋಡಿ ನಾವು ನಿಸ್ವಾರ್ಥ ಜೀವನವನ್ನು ಕಲಿಯಬೇಕಪ್ಪ. ನಿಸ್ವಾರ್ಥ ಜೀವನವೇ, ತ್ಯಾಗ ಜೀವನವೇ ಭಗವಂತನ ಪ್ರೀತಿ ಬೆಳೆಸುವ ಮಾರ್ಗ. ಇಲ್ಲಾಂದರೆ ಭಗವಂತ ಪ್ರೀತನಾಗಬೇಕು. ಭಗವಂತ ನಿನಗೇನು ಕೊಟ್ಟಾನೋ ಸಮಾಜಕ್ಕಾಗಿ ತ್ಯಾಗ ಮಾಡು. ಭಗವಂತನ ಪ್ರೀತಿಗಾಗಿ ನಿಸ್ವಾರ್ಥವಾಗಿ ಜೀವನವನ್ನು ಮಾಡುವುದು ಕಲಿ. ಭಗವಂತನ ಪ್ರೀತಿಗಾಗಿ 4 ಜನರಿಗೆ ಹಂಚುವುದನ್ನು ಕಲಿ. ನಿನಗೇನು ಕೊಟ್ಟಾನೋ ಅದನ್ನು ಹಂಚಿ ಜೀವನ ಮಾಡು. ಇದು ಮರಗಳಿಂದ, ಪ್ರಾಣಿಗಳಿಂದ ತಿಳಿಯಬೇಕಾಗಿರತಕ್ಕಂತಹ ವಿಷಯ ಅಂತ ನಿಸ್ವಾರ್ಥ ಜೀವನದ ಒಂದು ಅದ್ಭುತವಾದ ಸಂದೇಶವನ್ನು ಶ್ರೀಕೃಷ್ಣ ಆ ಮಕ್ಕಳನ್ನು ಕೂಡಿಸಿಕೊಂಡು ಮಕ್ಕಳಿಗೆ ಹೇಳುವ ನೆಪದಲ್ಲಿ ಜಗತ್ತಿಗೆ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾನೆ. ಒಂದು ದಿನ ಕೃಷ್ಣ ಗೋಪಾಲಕರ ಜೊತೆಯಲ್ಲಿ ಸಂಚಾರ ಮಾಡುವಾಗ ಗೋಪಾಲಕರೆಲ್ಲ ಕೃಷ್ಣನನ್ನು ಕೇಳಿದರಂತೆ, ಕೃಷ್ಣ, ಇವತ್ತು ದಿನಾ ತರುವಂತೆ ಬುತ್ತಿ ತಂದಿದ್ದೇವೆ, ಊಟ ಮಾಡಿದ್ದೇವೆ, ಆದರೆ ಯಾಕೋ ಹೊಟ್ಟೆ ತುಂಬಿಲ್ಲ, ಹಸಿವು ಹಿಂಗಲಿಲ್ಲ, ಇನ್ನೂ ನಮಗೆ ಹಸಿವಿದೆ. ಆದ್ದರಿಂದ ಅದು ಹೇಗೆ ಹಸಿವು ಹಿಂಗಿಸ್ತೀಯೋ ನಿನಗೆ ಬಿಟ್ಟದ್ದು, ನಮಗೆ ಗೊತ್ತಿಲ್ಲ, ನಮ್ಮ ಹಸಿವು ಹಿಂಗಿಸ್ಬೇಕು ಅಂತ ಗೋಪಾಲಕರೆಲ್ಲ ಕೃಷ್ಣನನ್ನು, ಬಲರಾಮನನ್ನು ಪ್ರಾರ್ಥಿಸಿದಾಗ ಕೃಷ್ಣ ಹೇಳಿದನಂತೆ, ನಿಮಗೊಂದು ಒಳ್ಳೆಯ ಉಪಾಯ ಹೇಳ್ತೇನೆ. ಇಲ್ಲಿಯೇ ಸಮೀಪದಲ್ಲಿ ಒಂದು ಬ್ರಾಹ್ಮಣರ ಅಗ್ರಹಾರ ಇದೆ. ಆ ಬ್ರಾಹ್ಮಣರ ಅಗ್ರಹಾರದಲ್ಲಿ ಅವರೊಂದು ಬೃಹಸ್ಪತಿ ಸಭಾ ಆಂಗಿರಸ ಯಜ್ಞವನ್ನು, ಅದೇ ಬೃಹಸ್ಪತಿ ಸಭಾ ಅನ್ನತಕ್ಕಂತಹ ಯಜ್ಞವನ್ನು ಮಾಡುತ್ತಾ ಇದ್ದಾರೆ. ಅಲ್ಲಿ ಹೋಗ್ರಿ. ಅಲ್ಲಿ ಹೋಗಿ ನಮಗೆ ಹಸಿವಾಗಿದೆ ಅಂದರೆ ನಿಮಗೆ ಅನ್ನ ಹುಟ್ಟಲ್ಲ. ನಿಮಗೆ ಅನ್ನ ಹುಟ್ಟಬೇಕಾದರೂ ಕೃಷ್ಣನ ಹೆಸರು ಹೇಳಬೇಕು ನೀವು. ಅಲ್ಲಿ ಹೋಗಿ ಕೃಷ್ಣ ಬಂದಿದ್ದಾನೆ, ನಾವು ಕೃಷ್ಣನ ಸ್ನೇಹಿತರು, ಕೃಷ್ಣನಿಗೆ ಹಸಿವೆ ಆಗಿದೆ ಅಂತೆ, ಅನ್ನ ಕೊಡ್ರಿ ಅಂತ ಕೇಳ್ರಿ. ಉತ್ತಮವಾದ ಅಡುಗೆ ಕೊಡ್ತಾರೆ. ಬ್ರಾಹ್ಮಣರು ಅಡುಗೆ ಮಾಡಿರ್ತಾರೆ, ಶುಚಿಯಾಗಿರ್ತದೆ, ರುಚಿಯಾಗಿರ್ತದೆ. ಅಂತಹ ರುಚಿಯಾದ ಅನ್ನವನ್ನು ಕೊಡ್ತಾರೆ, ತೊಗೊಂಬನ್ರಿ, ಊಟ ಮಾಡಿರಿ ಅಂತ ಕೃಷ್ಣ ಆ ಗೋಪಾಲಕರಿಗೆ ಹೇಳಿ ಕಳಿಸಿದ. ಗೋಪಾಲಕರು ಆ ಅಗ್ರಹಾರದ ಸಮೀಪಕ್ಕೆ ಬಂದರು. ನೋಡ್ತಾ ಇದ್ದಾರೆ, ಅವರು ಯಜ್ಞದಲ್ಲಿ ಆಸಕ್ತರಾಗಿದ್ದಾರೆ. ಓಂ ಕ್ಲೀಂ ಕೃಷ್ಣಾಯ ಸ್ವಾಹ, ಕೃಷ್ಣಾಯ ಇದನ್ನು ಕೃಷ್ಣನಿಗೆ ಆಹುತಿ ಹಾಕ್ತಾ ಇದ್ದಾರೆ. ಓ, ನಮ್ಮ ಕೃಷ್ಣನ ಹೆಸರನ್ನೇ ಹೇಳ್ತಾ ಇದ್ದಾರೆ ಬ್ರಾಹ್ಮಣರು. ಖುಷಿಯಾಯಿತು ಮಕ್ಕಳಿಗೆ. ಖುಷಿಯಾಗಿ ತಾವು ಕೂಗುತ್ತಾ ಇದ್ದಾರೆ ಆ ಬ್ರಾಹ್ಮಣರನ್ನು ಕುರಿತು. ಹೇ ಭೂಮಿ ದೇವಾ ಶೃಣುತ ಕೃಷ್ಣಸ್ಯ ಆದೇಶಕಾರಿಣಃ. ಹೇ ಭೂದೇವತೆಗಳಿರ, ನಾವು ಕೃಷ್ಣನ ಸ್ನೇಹಿತರು. ಕೃಷ್ಣನ ಜೊತೆ ಗೋವುಗಳನ್ನು ಕಾಯುವುದಕ್ಕೋಸ್ಕರವಾಗಿ ಅರಣ್ಯಕ್ಕೆ ಬಂದಿದ್ವಿ. ಅರಣ್ಯದಲ್ಲಿ ನಮಗೆ ಹಸಿವಿನ ಬಾಧೆ ಆಯಿತು. ಕೃಷ್ಣನೂ ಹಸಿದ. ಅದಕ್ಕೋಸ್ಕರವಾಗಿ ಅಗ್ರಹಾರಕ್ಕೆ ಹೋಗ್ರಿ, ಅಲ್ಲಿ ಉತ್ತಮವಾದ ಅನ್ನ ಸಿಗ್ತದೆ, ತೊಗೊಂಬನ್ರಿ, ಊಟ ಮಾಡೋಣ ಅಂತ ಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ಕೃಷ್ಣನಿಗಾಗಿ ಅನ್ನ ಕೊಡ್ರಿ ಅಂತ ಆ ಹುಡುಗರೆಲ್ಲ ಕೂಗಿ ಹೇಳಿದರೆ ಬ್ರಾಹ್ಮಣರಿಗೆ ಕೇಳಿಸಿದರೂ ಕೇಳಿಸದಂತೆ ಅವರು ಯಜ್ಞದಲ್ಲಿ ಆಸಕ್ತರಾಗಿದ್ದಾರೆ. ಯಜ್ಞ ಮಾಡುವಾಗ ಈ ಗೋಪಾಲಕರ ಜೊತೆ ಹರಟೆ ಹೊಡಿತಾ ಕೂತ್ರೆ ಯಜ್ಞ ಆಗ್ತದ? ಯಾರೋ ಗಲಾಟೆ ಮಾಡುತ್ತಾ ಇದ್ದಾರೆ, ನಾವು ಮಾಡೋ ಕೆಲಸ ನಾವು ಮಾಡಿದ್ರೆ ಆಯ್ತು ಅಂತ ಅವರು ಆಹುತಿಯನ್ನು ಹಾಕ್ತಾ ಇದ್ದಾರೆ, ಮಂತ್ರಗಳನ್ನು ಹೇಳ್ತಾ ಇದ್ದಾರೆ ಶ್ರದ್ಧೆಯಿಂದ. ಈ ಬಾಲಕರ ಕಡೆಗೆ ಲಕ್ಷ್ಯವೇ ಕೊಡಲಿಲ್ಲ. ಅವ್ರಿಗೆ ಕೇಳಿಸಿಲ್ಲೇನೋ ಅಂತ ಮತ್ತೆ ಕೂಗಿದ್ರು ಇವರು. ಕೂಗುವಾಗ ಬ್ರಾಹ್ಮಣರಿಗೆ ಕೋಪ ಬಂತು. ದನಕಾಯರು ಬಂದು ಗಲಾಟೆ ಮಾಡುತ್ತಾ ಇದ್ದಾರೆ, ಇಲ್ಲಿ ಯಜ್ಞ ನಡೀತಾ ಇದೆ, ಇನ್ನು ಪೂಜೆ ಆಗಬೇಕು, ನೈವೇದ್ಯಾದಿಗಳಾಗಬೇಕು. ಇವ್ರಿಗೆ ಹೆಸರಂತೆ ಕೃಷ್ಣ ಬಂದಿದ್ದಾನಂತೆ, ಅನ್ನವಂತೆ, ನಡ್ರಿ ಜೋರು ಮಾಡಿ ಬೈದು ಕಳಿಸಿಬಿಟ್ಟೆ. ಆಗ ಗೋಪಾಲಕರು ನಿರಾಶರಾಗಿ ಬಂದರು ಕೃಷ್ಣನ ಹತ್ರ. ಕೃಷ್ಣ, ಯಾವಾಗಲೂ ನಮಗೆ ನೀನು ನಿರಾಶೆ ಮಾಡಿದ್ದಿಲ್ಲ, ಇವತ್ತು ಮಾತ್ರ ನಿರಾಶೆ ಆಯಿತು. ಅಗ್ರಹಾರಕ್ಕೆ ಹೋಗ್ರಿ, ರುಚಿಯಾದ ಊಟ ಸಿಗ್ತದೆ ಅಂತ ಹೇಳಿದಿರಿ, ಏನೂ ಸಿಗಲಿಲ್ಲ, ಬೈಗಳು ಸಿಕ್ಕಿದ್ರು, ಬೈಸ್ಕೊಂಡು ಬಂದೀವಿ ನಾವು. ಕೃಷ್ಣ ಅಂದ,
ನೀವು ಎಲ್ಲಿ ಹೋದದ್ದು? ನೀನು ಅಗ್ರಹಾರಕ್ಕೆ ಹೋಗಿ ಕೇಳಂದ್ರೆ ಆ ಯಜ್ಞ ಮಾಡುವ ಯಜ್ಞಶಾಲೆಯಲ್ಲಿ ನಾವು ಹೊರಗಡೆಗೆ ನಿಂತು ಕೇಳಿದ್ವಿ, ಬೈದು ಬಿಟ್ರು ಅವರು, ಗಲಾಟೆ ಮಾಡುತ್ತಾ ಇದ್ದೀರಿ ಅಂತ ಹೇಳಿ. ಕೃಷ್ಣ ಅಂದ, ಅದಕ್ಕೆ ನೀವೊಂದು ದನ ಕಾಯೋರು ಅನ್ನೋದು. ಸ್ವಲ್ಪ ಬುದ್ಧಿ ಬೇಕೋ ಬೇಡ. ಅನ್ನ ಹಿಂದೆ ಅಡುಗೆ ಮನೆಯಲ್ಲಿ ಆ ಬ್ರಾಹ್ಮಣ ಸ್ತ್ರೀಯರು ಅಡುಗೆ ಮಾಡುತ್ತಾ ಇರ್ತಾರೆ, ಅಲ್ಲಿ ಇರ್ತಾರಪ್ಪ. ಅನ್ನ ಇದ್ದಲ್ಲಿ ಹೋಗಿ ಕೇಳಿದರೆ ಅನ್ನ ಸಿಗ್ತದೆ, ಎಲ್ಲೋ ಹೋಗಿ ಗಲಾಟೆ ಮಾಡಿದರೆ ಹೇಗಪ್ಪ ಸಿಗ್ತದೆ? ಆದ್ದರಿಂದ ಆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವ ಆ ಸ್ತ್ರೀಯರನ್ನು ಪ್ರಾರ್ಥಿಸಿರಿ, ಒಳ್ಳೆಯ ಊಟ ಸಿಗ್ತದೆ ನಿಮಗೆ ಅಂತ ಹೇಳಿದಾಗ ಗೋಪಾಲಕರು ಮತ್ತೆ ಬಂದಿದ್ದಾರೆ. ಹಿಂದೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವ ಬ್ರಾಹ್ಮಣ ಸ್ತ್ರೀಯರನ್ನು ನೋಡಿ ಯಾಚನೆ ಮಾಡ್ತಾರೆ, ಕೃಷ್ಣ ಬಂದಿದ್ದಾನೆ, ನಾವೆಲ್ಲ ಕೃಷ್ಣನ ಸ್ನೇಹಿತರು, ಕೃಷ್ಣ ಹಸಿದು ಹೇಳಿ ಕಳಿಸಿದ್ದಾನೆ, ಅವನಿಗೆ ಅನ್ನ ಬೇಕಂತೆ, ಅನ್ನ ಕೊಡ್ರಿ. ಹೇಳುವಾಗ ಆ ಬ್ರಾಹ್ಮಣ ಸ್ತ್ರೀಯರಿಗೆ ನಿತ್ಯ ಕೃಷ್ಣ ಕಥೆಯನ್ನು ಕೇಳ್ತಾ ಇದ್ದರು. ಶ್ರೀಮದ್ ಭಾಗವತದಲ್ಲಿ ಕೃಷ್ಣ ಕಥೆಯನ್ನು ಕೇಳಿ ಕೇಳಿ ಅವರು ಕೃಷ್ಣನ ಬಗ್ಗೆ ಏನೋ ಒಂದು ಥರದ ಭಾವನೆ, ಭಕ್ತಿ ಇಟ್ಟವರಿಗೆ ತಲೆ ತುಂಬ ಕೃಷ್ಣನ ಭಕ್ತಿ ತುಂಬಿತ್ತು. ಕೃಷ್ಣನ ಪ್ರೀತಿಗಾಗಿ ಅಡುಗೆ ಮಾಡುತ್ತಾ ಇದ್ದೇವೆ ಅಂತ ಸಂಕಲ್ಪ ಮಾಡಿ ಅಡುಗೆ ಮಾಡುತ್ತಾ ಇದ್ರು ಅವರು. ಇವಾಗ ಕೃಷ್ಣ ಹಸಿದು ಬಂದಿದ್ದಾನೆ, ಕೃಷ್ಣನಿಗೆ ಅನ್ನ ಬೇಕು ಅನ್ನೋ ಮಾತು ಕೇಳುವಾಗ ಅವ್ರಿಗೆ ಅನ್ನಿಸ್ತು, ನಾವು ಇಷ್ಟು ದಿನ ಇದೊಂದು ಅಡುಗೆ ಮಾಡುವುದು ಕೃಷ್ಣನ ಪೂಜಾ, ನಾವು ಎಲ್ಲ ನಮ್ಮ ಪರಿವಾರಕ್ಕೆ ಅಡುಗೆ ಬಡಿಸುವಾಗ ಕೃಷ್ಣಾರ್ಪಣಮಸ್ತು, ಭಗವಂತ ಪ್ರೀತನಾಗಲಿ ಅಂತ ಭಕ್ತಿಯಿಂದ ಮಾಡಿದ ಎಲ್ಲ ಸೇವೆಯೂ ಕೂಡ ಸಾರ್ಥಕ ಆಯಿತು. ಕೃಷ್ಣ ಇವತ್ತು ಸ್ವತಃ ಕೈವಡ್ಡಿ ಕೇಳ್ತಾ ಇದ್ದಾನೆ, ನಮ್ಮ ಭಾಗ್ಯ ಅಂತ ಭಾವಿಸಿ ಮಾಡಿದ 4 ವಿಧವಾದ ಅಡುಗೆ, ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ, ಉಣ್ಣೋದು, ತಿನ್ನೋದು, ಕುಡಿಯೋದು, ನೆಕ್ಕೋದು, 4 ಥರದ ಅಡುಗೆ ಅಲ್ವಾ. ಹಾಗೆ ಮಾಡಿದ ಎಲ್ಲ ಅಡುಗೆಯನ್ನು ಕೂಡ ಆ ಪಾತ್ರೆಗಳನ್ನು ಗಂಟು ಕಟ್ಟಿ ತಲೆಯಲ್ಲಿಟ್ಟು ಹೊರಟೇ ಬಿಟ್ಟರು ಬ್ರಾಹ್ಮಣ ಸ್ತ್ರೀಯರೆಲ್ಲ. ಇವರೆಲ್ಲ ಇಲ್ಲಿ ಯಾಗ ಮಾಡುತ್ತಾ ಇದ್ದಾರೆ, ನೋಡ್ತಾರೆ, ಅವರು ತಲೆಯಲ್ಲಿ ಗಂಟು ಹಚ್ಚಿ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾರೆ ನೋಡಪ್ಪ, ನೈವೇದ್ಯ ಆಗಬೇಕು, ಅವರೆಲ್ಲ ಎಲ್ಲಿ ಹೊತ್ತು ತಲೆಯಲ್ಲಿ ಏನೋ ಹೊತ್ತು ಹೋಗ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ? ಬಂದು ಹೇಳಿದರೆ ಯಾರ ಮಾತು ಕೇಳಲಿಲ್ಲ. ಕೃಷ್ಣನಿಗೆ ನೈವೇದ್ಯ ಮಾಡು, ಕೃಷ್ಣನಿಗೆ ಅನ್ನ ಬಯಸಿ ಬಂದಿದ್ದಾನೆ, ಅನ್ನ ಕೊಡಬೇಕು ಅಂತ ಭಕ್ತಿಯಿಂದ ಹೊರಟು ಬಿಟ್ಟಿದ್ದಾರೆ ಎಲ್ಲ ಬ್ರಾಹ್ಮಣ ಸ್ತ್ರೀಯರು ಕೂಡ. ಅವರಿಗೆಲ್ಲ ಆನಂದ, ಭಕ್ತಿ ತುಂಬಿ ಬಂದಿದ್ದಾರೆ ಕೃಷ್ಣನಿಗೆ ಊಟ ಮಾಡಿಸಬೇಕು ಅಂತ. ಬರುವಾಗ ನಾವು ಇವತ್ತು ಕೃಷ್ಣನಿಗೆ ಊಟ ಮಾಡಿಸ್ತೇವೆ, ಕೃಷ್ಣ ನಮಗೆ ಹೇಳಿ ಕಳಿಸಿದ್ದಾನೆ. ಕೃಷ್ಣನ ಕಥೆಯನ್ನು ಭಾಗವತದಲ್ಲಿ ಕೇಳಿ ಕೇಳಿ ಅವರಿಗೆ ಒಂದು ಮನಸ್ಸಿನಲ್ಲಿ ಪಕ್ವತೆ ಆಯಿತು. ಕೃಷ್ಣನ ಚಿತ್ರವನ್ನು ತಮ್ಮ ಮನಸ್ಸಿನಿಂದ ತಾವೇ ಬಿಡಿಸಿಕೊಂಡಿದ್ದರು. ಹೇಗೆ ಅವರು ಕೃಷ್ಣನನ್ನು ಪರಿಕಲ್ಪನೆ ಮಾಡಿಕೊಂಡಿದ್ದರೋ, ಅವರು ವನಕ್ಕೆ ಬರುವಾಗ ಕೃಷ್ಣ ಅದೇ ರೀತಿ ದರ್ಶನ ಕೊಟ್ಟನಂತವರಿಗೆ. ಅದೇ ರೀತಿಯಾಗಿ ಹೇಗೆ ಭಾವನೆ ಇತ್ತೋ ಆ ರೀತಿಯಾದ ರೂಪದಿಂದ ಅವರಿಗೆ ದರ್ಶನ ಕೊಟ್ಟು ಆ ಬ್ರಾಹ್ಮಣ ಸ್ತ್ರೀಯರನ್ನು ಕೃಷ್ಣ ಸ್ವಾಗತಿಸಿದನಂತೆ. ಸ್ವಾಗತಂವೋ ಮಹಾಭಾಗ, ಏನು ಭಾಗ್ಯವತಿಯರವ ನೀವು, ಒಳ್ಳೆ ಅನ್ನ ಕೊಡುವುದಕ್ಕಾಗಿ ಬಂದಿದ್ದೀರಿ, ತುಂಬ ಸಂತೋಷ ಆಯಿತು, ಬರ್ರಿ ಅಂದ. ಅವರನ್ನು ಕೂಡಿಸಿ ಅವರು ತಂದ ಅಡುಗೆಯನ್ನೆಲ್ಲ ಗೋಪಾಲಕರ ಜೊತೆಯಲ್ಲಿ ಕೂತ್ಕೊಂಡು ತಾನು ಊಟ ಮಾಡಿದ. ಊಟ ಮಾಡಿದ ಮೇಲೆ ಆ ಬ್ರಾಹ್ಮಣ ಸ್ತ್ರೀಯರನ್ನು ಕುರಿತು ಕೃಷ್ಣ ಹೇಳ್ತಾನೆ, ಒಳ್ಳೆ ಊಟ ಮಾಡಿಸಿದ್ದೀರಿ, ನಿಮಗೆ ಒಳ್ಳೆಯದಾಗಲಿ, ಹೋಗಿ ಬರ್ರಿ ಅಂದಾಗ ಇಷ್ಟರವರೆಗೆ ಅವರೇನು ಭಾವನೆಯಲ್ಲಿದ್ದರು, ಈಗ ಅವರಿಗೆ ಗಾಬರಿ ಶುರುವಾಯಿತು. ಮೈವಂ ವಿಭೋರ್ಹತಿ ಭವಾನ್ ಗರಿತುಂ ನೃಶಂಸಂ ಸತ್ಯಂ ಕುರುಷ್ವ ನಿಗಮಂ ತವ ಪಾದಮೂಲಂ ಪ್ರಾಪ್ತಾ ವಯಂ ತುಳಸಿಧಾಮ ಪದಾವಸೃಷ್ಟಂ ಕೇಶೈರ್ನಿವೋಢುಮತಿಲಂಘ್ಯ ನಮಸ್ತ ಬಂಧೂನ್. ಅವರಂದರು, ಕೃಷ್ಣ ನಮಗೆ ತಿರುಗಿ ಹೋಗ್ರಿ ಅಂತ ಮಾತ್ರ ಅನ್ನಬೇಡ, ನಾವು ತಿರುಗಿ ಹೋಗಲ್ಲ, ನೀನು ಪಾದವೇ ಗತಿ ಅಂತ ನಾವು ಬಂದುಬಿಟ್ಟಿದ್ದೀವಿ, ಎಲ್ಲವನ್ನು ಬಿಟ್ಟು ನೀನೇ ನಮಗೆ ಆಶ್ರಯ ಕೊಡಬೇಕು. ಯಾಕೆ ಅಂತೀಯೋ, ನಮ್ಮ ಯಜಮಾನರು, ನಮ್ಮ ತಂದೆ ತಾಯಿಗಳು, ನಮ್ಮ ಸಹೋದರರು ಎಲ್ಲರೂ ಕೂಡ ನಮ್ಮನ್ನು ಬೇಡ ಅಂತ ನಿಷೇಧ ಮಾಡಿದರು. ಅವರ ಮಾತು ಮೀರಿ ಬಂದಿದ್ದೀವಿ. ಕಾರಣ ಗೃಹಂತಿ ನೋನಪತಯ ಪಿತರೌ ಸುತೋವಾ. ಮನೆಗೆ ಹೋದಾಗ ನಮ್ಮ ತಂದೆ ತಾಯಿಗಳಾಗಲಿ, ನಮ್ಮ ಗಂಡಂದರಾಗಲಿ, ನಮ್ಮ ಮಕ್ಕಳಾಗಲಿ ಅವರ ಮಾತು ಮೀರಿ ನಾವು ಹೊರಗೆ ಬಂದಿದ್ದೇವೆ. ಆದ್ದರಿಂದ ಒಳಗೆ ಕಾಲಿಡಗೊಡಿಸೋದಿಲ್ಲ. ಅವರ ಸ್ವಭಾವ ನಮಗೆ ಗೊತ್ತು. ಆದ್ದರಿಂದ ನಾವು ಹೋದರೆ ನಮ್ಮನ್ನು ಅವರು ಹಿಂಸಿಸ್ತಾರೆ, ಅವರಿಂದ ನಮಗೆ ಕಷ್ಟವಾಗ್ತದೆ. ಒಳಗೆ ಕಾಲಿಡುಕೊಳ್ಳಲ್ಲ, ನಮಗೆ ಪ್ರವೇಶ ಕೊಡಲ್ಲ. ಆದ್ದರಿಂದ ನಾವು ಅದನ್ನೆಲ್ಲ ಬಿಟ್ಟೇ ಬಂದುಬಿಟ್ಟಿದ್ದೀವಿ, ನೀನೇ ಗತಿ ಅಂತ ನಾವು ಬಂದಿದ್ದೀವಿ.
ನೀನೇ ಗತಿ ಅಂತ ಬಂದ ನಿನ್ನನ್ನು ನೀನೇ ನಮ್ಮನ್ನು ಕೈ ಬಿಟ್ಟರೆ ನಾವಿಲ್ಲಿಗೆ ಹೋಗಬೇಕು. ಕೃಷ್ಣ ನಮ್ಮನ್ನು ಹೋಗೋಣ ಬೇಡ, ನಾವು ಹೋಗೋಲ್ಲ ಅಂದಾಗ ಕೃಷ್ಣ ಆ ಬ್ರಾಹ್ಮಣ ಸ್ತ್ರೀಯರಿಗೆ ಒಂದು ಒಳ್ಳೆ ಮಾತು ಹೇಳ್ತಾನೆ ನೋಡಿರಿ. ಅದು ಇಂದಿಗೂ ಸತ್ಯ. ಕೃಷ್ಣನ ಒಂದೊಂದು ಮಾತುಗಳನ್ನು ಕೂಡ ನಾವು ನೆನೆಸ್ಬೇಕ್ರಿ. ಇದೇ ಮಾತನ್ನು ಮುಂದೆ ಕೃಷ್ಣ ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಈ ಮಾತನ್ನು ಇಲ್ಲಿ ಬ್ರಾಹ್ಮಣ ಸ್ತ್ರೀಯರಿಗೆ ಹೇಳಿದ ಮಾತನ್ನು ಕೃಷ್ಣ ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಏನು ಹೇಳ್ತಾನೆ ಗೊತ್ತಾ? ನೀವೇನು ಗಾಬರಿ ಪಡಬೇಕಾಗಿಲ್ಲ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಅನಯೋ ತತ್ವದರ್ಶಿಭಿ ಅಂತ ಕೃಷ್ಣ ಒಂದು ಮಾತು ಹೇಳ್ತಾನೆ. ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೋ ಅವರಿಗೆ ಕೆಟ್ಟ ಫಲ ಎಂದಿಗೂ ಇಲ್ಲ. ಯಾರು ಕೆಟ್ಟ ಕೆಲಸ ಮಾಡ್ತಾರೋ ಅವರಿಗೆ ಒಳ್ಳೆಯ ಫಲ ಬಯಸಿದರೂ ಸಿಗಲ್ಲ. ಈ ನಿರ್ಣಯ ಇದು ನಂದಲ್ಲ ಅಂತಾನೆ ಕೃಷ್ಣ. ಇದು ನಿರ್ಣಯ ತತ್ವಜ್ಞಾನಿಗಳು ಕಂಡುಕೊಂಡ ನಿರ್ಣಯ ಇದು. ಕಾರಣ, ನೀವೇನು ಮಾಡಿದ್ದೀರಿ? ಕೃಷ್ಣನಿಗೆ ಊಟ ಮಾಡಿಸಿದ್ದೀರಿ, ಒಳ್ಳೆಯ ಭಕ್ತಿಯಿಂದ ಊಟ ಮಾಡಿಸಿದ್ದೀರಿ, ಕೃಷ್ಣ ಪ್ರೀತನಾಗಿದ್ದಾನೆ ಅಂದಮೇಲೆ ನೀವು ಕೆಟ್ಟ ಫಲ ಹೇಗಾಗ್ತದೆ? ಒಳ್ಳೆಯ ಕೆಲಸ ಮಾಡಿ ಕೆಟ್ಟ ಫಲ ಆಯಿತು ಅಂದರೆ ಇದು ಜ್ಞಾನಿಗಳು ಒಪ್ಪುವ ಮಾತಲ್ಲ. ನೀವು ಕೃಷ್ಣನನ್ನು ಪ್ರೀತಿಪಡಿಸಿದ್ದೀರಿ, ಅದರಿಂದಾಗಿ ನಿಮಗೆಂದೂ ಕೆಟ್ಟದಾಗಲ್ಲ ಅನ್ನುವ ಧೈರ್ಯದಲ್ಲಿ ನೀವು ಹೋಗ್ರಿ. ಏನು ಭಯಪಡಬೇಕಾಗಿಲ್ಲ. ಭಯಪಡಬೇಕಾದದ್ದು ಯಾವಾಗ? ನಾವು ಕೆಟ್ಟ ಕೆಲಸ ಮಾಡುವಾಗ ಭಯಪಡಬೇಕು, ಸುಳ್ಳು ಹೇಳಲಿಕ್ಕೆ ಭಯಪಡಬೇಕು, ಮೋಸ ಮಾಡಲಿಕ್ಕೆ ಭಯಪಡಬೇಕು, ಅನ್ಯಾಯ ಮಾಡಲಿಕ್ಕೆ ಭಯಪಡಬೇಕು, ಇನ್ನೊಬ್ಬರ ಜೀವನಕ್ಕೆ ಕಲ್ಲು ಹಾಕಲಿಕ್ಕೆ ಭಯಪಡಬೇಕು. ಇದನ್ನೆಲ್ಲ ಧೈರ್ಯವಾಗಿ ಮಾಡ್ತೀವಿ, ಬೇಕಾದಷ್ಟು ಧೈರ್ಯವಾಗಿ ಮಾಡೋದು. ಶಾಲಗ್ರಾಮ ಮುಟ್ಲಿಕ್ಕೆ ಭಯಪಡೋದು. ಕೃಷ್ಣ ತಮಾಷೆ ಮಾಡ್ತಾನೆ ಅವರನ್ನು. ಒಳ್ಳೆಯ ಕೆಲಸ ಮಾಡಿ ಕೆಟ್ಟ ಫಲ ಯಾಕೆ ಆಗ್ತದೆ? ಕೆಟ್ಟ ಕೆಲಸ ಮಾಡುವಾಗ ಭಯಪಡಬೇಕಪ್ಪ, ಒಳ್ಳೆಯ ಕೆಲಸ ಮಾಡಿ ಭಯಪಡಬೇಕಾಗಿಲ್ಲ. ಧೈರ್ಯವಾಗಿ ಹೋಗ್ರಿ. ನೀವು ಕೃಷ್ಣ ಪೂಜೆ ಮಾಡಿದ್ದೀರಿ, ಅದರಿಂದಾಗಿ ಧೈರ್ಯವಾಗಿ ಹೋಗಿ. ಕೃಷ್ಣ ಪ್ರೀತನಾಗಿದ್ದಾನೆ, ನಿಮಗೆ ಒಳ್ಳೆಯ ಫಲವನ್ನೇ ನೀವು ಅನುಭವಿಸ್ತೀರಿ. ಅವರೆಲ್ಲ ನಿಮ್ಮನ್ನು ಸ್ವಾಗತಿಸ್ತಾರೆ, ಧೈರ್ಯವಾಗಿ ಹೋಗ್ರಿ ಅಂತ ಕೃಷ್ಣ ಅವರಿಗೆ ಧೈರ್ಯ ತುಂಬುವ ಮೂಲಕ ನಮಗೆ ಅದ್ಭುತವಾದ ಸಂದೇಶವನ್ನು ಕೊಟ್ಟ. ನೋಡಿ, ನಾವು ಯಾವ್ದಕ್ಕೆ ಭಯಪಡಬೇಕು ಗೊತ್ತಿಲ್ಲ, ಯಾವ್ದಕ್ಕೆ ಭಯಪಡಬಾರ್ದು ಗೊತ್ತಿಲ್ಲ. ಯಾವ್ದ್ಯಾವ್ದಕ್ಕೋ ಭಯಪಡ್ತೀವಿ, ಯಾವ್ದಕ್ಕೆ ಭಯಪಡಬೇಕು ಅದಕ್ಕೆ ಭಯಪಡದೆ ಯಾವ್ದ್ಯಾವುದಕ್ಕೋ ಭಯಪಡ್ತೇವೆ. ಕೃಷ್ಣ ನಮಗೆ ಧೈರ್ಯ ಹೇಳ್ತಾನೆ, ಕೆಟ್ಟ ಕೆಲಸ ಮಾಡುವಾಗ ಭಯಪಡ್ರಿ, ಒಳ್ಳೆಯ ಕೆಲಸ ಮಾಡಿ ಭಯಪಡಬೇಕಾಗಿಲ್ಲ. ಒಳ್ಳೆಯ ಕೆಲಸ ಧೈರ್ಯವಾಗಿ ಮಾಡಿರಿ, ಒಳ್ಳೆಯ ಫಲವನ್ನೇ ನೀವು ಅನುಭವಿಸತಕ್ಕಂಥವರಾಗ್ತೀರಿ ಎನ್ನುವ ತತ್ವಜ್ಞಾನಿಗಳ ಮಾತಿರುವ ಹೇಳುವ ಮಾತು ಸಾರ್ವಕಾಲಿಕ ಸತ್ಯ. ಕೃಷ್ಣ ಇಂತಹ ಸಂದೇಶವನ್ನು ಭಾಗವತದಲ್ಲಿ ನಮಗೂ ಕೊಡ್ತಾನೆ. ಆ ಬ್ರಾಹ್ಮಣ ಸ್ತ್ರೀಯರ ಜೊತೆಯಲ್ಲಿ ಆ ಬ್ರಾಹ್ಮಣ ಸ್ತ್ರೀಯರಿಗೆ ಧೈರ್ಯ ಏನೋ ಬಂತು ಕೃಷ್ಣನ ಮಾತು ಕೇಳಿ. ಆದರೂ ಒಳಗಿನಿಂದ ಸ್ವಲ್ಪ ಭಯ, ಏನು ಮಾಡ್ತಾರೋ ಏನೋ. ಹಾಗಾಗಿ ಅವರು ಅಗ್ರಹಾರಕ್ಕೆ ಬರುವಾಗ ಆ ಎಲ್ಲ ಪತಿಯಂದರು ಕೂಡ ಅವರನ್ನು ಸ್ವಾಗತಿಸಿದರಂತೆ. ನೀವು ಕೃಷ್ಣನಿಗೆ ಊಟ ಮಾಡಿಸಿದಿರಾ? ನೀವು ಹಾಕಿದ ಅನ್ನವನ್ನು ಕೃಷ್ಣ ಊಟ ಮಾಡಿದನಾ? ಕೃಷ್ಣ ಹೇಗಿದ್ದಾನೆ ಕೇಳಿ ಅವರು ಸಂತೋಷ ಪಡ್ತಾರಂತೆ. ಈ ಸ್ತ್ರೀಯರಿಗೂ ಆಶ್ಚರ್ಯ, ಆ ಬ್ರಾಹ್ಮಣರಿಗೂ ಆಶ್ಚರ್ಯ. ಕೃಷ್ಣನಿಗೆ ಊಟ ಮಾಡಿಸಿದರು, ಕೃಷ್ಣ ಇವರ ಕೈಯಿಂದ ಊಟ ಮಾಡಿದನ ಅಂತ ಬ್ರಾಹ್ಮಣರಿಗೆ ಆಶ್ಚರ್ಯ. ಇವರು ಎಲ್ಲಿ ನಮ್ಮನ್ನು ಹೊಡಿತಾರೋ ಬಡಿತಾರೋ ಅಂದ್ಕೊಂಡ್ಬಂದಿದ್ರು. ಇವರು ಸ್ವಾಗತಿಸಿ ಒಳ್ಳೆಯ ಮಾತುಗಳನ್ನು ಮಾತಾಡೋದನ್ನು ಕೇಳಿ ಆ ಬ್ರಾಹ್ಮಣರ ಸ್ತ್ರೀಯರಿಗೆ ಆಶ್ಚರ್ಯ. ಆ ಸ್ತ್ರೀಯರನ್ನು ಕೂಡಿಸಿಕೊಂಡು ಕೃಷ್ಣನ ಬಗೆಯನ್ನು, ಅವನ ಊಟ ಮಾಡಿದ ಬಗೆಯನ್ನು, ಅವನ ಮಾತುಗಳ ಬಗೆಯನ್ನೆಲ್ಲ ಕೇಳಿ ಬ್ರಾಹ್ಮಣರು ಆಶ್ಚರ್ಯಪಡ್ತಾರೆ. ಅವರಿಗೆ ಪಶ್ಚಾತ್ತಾಪ ಆಯ್ತಪ್ಪ ಅಂತಾರೆ ಪರೀಕ್ಷಿತ ರಾಜನಿಗೆ ಹೇಳುವಾಗ. ಶುಕಾಚಾರ್ಯರು ಅವರಿಗೆ ಪಶ್ಚಾತ್ತಾಪ ಆಯಿತು. ಅವರಂತಾರಂತೆ, ಧಿಗ್ಜನ್ಮನಸ್ತ್ರಿವೃತ್ ವಿದ್ಯಾ ಧಿಗ್ವ್ರತಂ ಧಿಗ್ಬಹುಜ್ಞತಾ ಧಿಕ್ಕುಲಂ ಧಿಕ್ಕ್ರಿಯಾಧಾಕ್ಷ್ಯಂ ವಿಮುಖಾಯೇತ್ವಧೋಕ್ಷಜೆ. ಬ್ರಾಹ್ಮಣರ ಬಾಯಿಂದ ಬಂದ ಮಾತು. ನಾವು ಬ್ರಾಹ್ಮಣರು ಎಲ್ಲರಲ್ಲಿ ನಾವು ಶ್ರೇಷ್ಠರಾಗಿರತಕ್ಕಂಥವರು, ನಾವು ಭೂದೇವತೆಗಳು, ಹೀಗೊಂದು ಅಹಂಕಾರ ನಮಗಿತ್ತು. ಆದರೆ ಏನಿದ್ದರೇನು ಕೃಷ್ಣ ಬಂದಾಗ ಆ ಕೃಷ್ಣನಲ್ಲಿ ಭಕ್ತಿಯೇ ಬರಲಿಲ್ಲ ನಮಗೆ. ನಮ್ಮ ಬ್ರಾಹ್ಮಣ್ಯಕ್ಕೆ ಧಿಕ್ಕಾರ ಇರಲಿ. ನಾವು ವೇದಾಧ್ಯಯನ ಮಾಡಿದ್ದೀವಿ, ನಾವು ಮಹಾಜ್ಞಾನಿಗಳು ಅನ್ನತಕ್ಕಂತಹ ಅಹಂಕಾರ ಇತ್ತು. ವೇದಾಧ್ಯಯನ ಮಾಡಿಯೂ ಕೂಡ ಕೃಷ್ಣ ಕೈವಡ್ಡಿಗೆ ಬೇಡಿದಾಗ ಅವನಿಗೆ ಕೈತುಟ್ಟು ಹಾಕಬೇಕು ಅನ್ನುವ ಬುದ್ಧಿ ನಮಗೆ ಬರಲಿಲ್ಲ. ಓಂ ಕ್ಲೀಂ ಕೃಷ್ಣಾಯ ಸ್ವಾಹ ಅಂತ ಅಗ್ನಿಯಲ್ಲಿ ಆಹುತಿ ಹಾಕಿದ್ದೇವೆ ಹೊರತು ಹೊರಗಡೆಯಿಂದ ಕೃಷ್ಣ ಕೈವಡ್ಡಿ ನಿಂತಾಗ ಅವನ ಕೈಯಲ್ಲಿ ತುತ್ತು ಹಾಕಬೇಕು ಅನ್ನೋ ಬುದ್ಧಿನೇ ನಮಗೆ ಬರಲಿಲ್ಲ. ನಮ್ಮ ಜ್ಞಾನಕ್ಕೆ ಧಿಕ್ಕಾರ ಇರಲಿ.
ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ, ಮಣ್ಣು ಹೊತ್ತದ್ದಾಯ್ತು ಅಷ್ಟೇ, ಏನೂ ತಿಳುವಳಿಕೆ ಬರಲಿಲ್ಲ. ನಮ್ಮ ವಿದ್ಯೆಗೆ ಧಿಕ್ಕಾರ ಇರಲಿ. ಅನೇಕ ವಿಧವಾದ ವ್ರತ ನಿಯಮಗಳನ್ನು ನಿಷ್ಠೆಯಿಂದ ಮಾಡಿದ್ವಿ. ಏಕಾದಶಿ ವ್ರತ ಅಂದ್ವಿ, ಚಾತುರ್ಮಾಸ್ಯ ವ್ರತ ಅಂದ್ವಿ, ಯಜ್ಞದಲ್ಲಿ ದೀಕ್ಷೆ ಅಂದ್ವಿ, ಯಾವುದೂ ಕೆಲಸಕ್ಕೆ ಬರಲಿಲ್ಲ. ಕೃಷ್ಣನಲ್ಲಿ ಭಕ್ತಿಯೇ ಬರಲಿಲ್ಲ. ಕೃಷ್ಣನ ವಿಚಾರ ಕೇಳುವಾಗ ನಾವು ಭಾವುಕರೇ ಆಗಲಿಲ್ಲ. ಯಾವ ಕುಲದಲ್ಲಿ ಹುಟ್ಟಿದರೇನು, ಎಷ್ಟು ವಿದ್ಯಾಭ್ಯಾಸ ಮಾಡಿದರೇನು, ಎಷ್ಟು ನಾವು ವ್ರತನಿಯಮಗಳನ್ನು ಮಾಡಿದರೇನು, ಯಾವ ಕ್ರಿಯೆಗಳನ್ನು ನಾವು ವೇದೋಕ್ತವಾದ ಕರ್ಮಗಳನ್ನು ಮಾಡಿದರೇನು, ಭಗವಂತನಲ್ಲಿ ಭಾವನೆ ನಮಗೆ ಬರಲಿಲ್ಲ. ವಿಮುಖ ಏತು ಅಧೋಕ್ಷದೆ, ಭಗವಂತನಿಗೆ ಬೆನ್ನು ಹಾಕಿ ಜೀವನ ಮಾಡಿದ್ವಿ. ಹಾಗಾಗಿ ನಮ್ಮ ವಿದ್ಯೆಗೆ ಧಿಕ್ಕಾರ, ನಮ್ಮ ಜ್ಞಾನಕ್ಕೆ ಧಿಕ್ಕಾರ, ನಮ್ಮ ಕ್ರಿಯೆಗಳಿಗೆ ಧಿಕ್ಕಾರ, ನಮ್ಮ ಜನ್ಮಕ್ಕೆ ಧಿಕ್ಕಾರ ಅಂತ ಪಶ್ಚಾತ್ತಾಪದಿಂದ ಆ ಬ್ರಾಹ್ಮಣರೆಲ್ಲ ಪೇಚಾಡಿದರಂತೆ. ಕೃಷ್ಣ ಬರುವಾಗ ಹೋಗಿ ನಾವು ಸೇವೆ ಮಾಡಬೇಕನ್ನುವ ಬುದ್ಧಿನೇ ನಮಗೆ ಬರಲಿಲ್ಲ. ನಮಗೆ ಉಪನಯನ ಅಂತ ಉಂಟು, ಒಳ್ಳೆಯ ಸಂಸ್ಕಾರ ಹೊಂದಿ ಗುರುಕುಲವಾಸ ಅಂತ ಉಂಟು, ಗುರುಕುಲದಲ್ಲಿ ಗುರುಗಳನ್ನು ಸೇವಿಸಿ ವಿದ್ಯಾಭ್ಯಾಸ ಅಂತ ಉಂಟು. ಈ ಸ್ತ್ರೀಯರಿಗೆ ಉಪನಯನ ಇಲ್ಲ, ಯಾವ ಸಂಸ್ಕಾರ ಇಲ್ಲ, ಯಾವ ಗುರುಕುಲವಾಸ ಇಲ್ಲ, ವೇದಾಧ್ಯಯನ ಇಲ್ಲ, ಅಸಂಸ್ಕೃತರು ಅಂತ ನಾವು ತಿಳಿದಿದ್ವಿ. ಆದರೆ ಅವರೇ ಸುಸಂಸ್ಕೃತರಾದರೂ ನಾವೇ ಅಸಂಸ್ಕೃತರಂತೆ ವರ್ತಿಸಿದ್ವಿ. ಅವರಿಗೆ ಬಂದ ಭಾವನೆ ನಮಗೆ ಬರಲಿಲ್ಲಲ್ಲ ಅಂತ ಬ್ರಾಹ್ಮಣರು ಪೇಚಾಡುತ್ತಾರಂತೆ. ಆದರೂ ಕೂಡ ಆ ಬ್ರಾಹ್ಮಣರು ಒಂದು ಸಮಾಧಾನ ಮಾಡಿಕೊಂಡ್ರಂತೆ, ಇಂತಹ ನನ್ನ ಹೆಂಡತಿ, ಅವಳಿಗೆ ಕೃಷ್ಣನ ಬಗ್ಗೆ ಭಾವನೆ ಬಂತಲ್ಲ, ಅವಳ ಗಂಡ ನಾನಾಗಿನಿ, ಇಂತಹ ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಪುರಂದರದಾಸರು ಹೇಳಿದಂತೆ ಅವರು ಒಂದು ರೀತಿಯಲ್ಲಿ ಇಂತಹ ಹೆಂಡತಿಯನ್ನು ನಾನು ಪಡೆದೆ, ಅದೊಂದೇ ನನ್ನ ಜನ್ಮದಲ್ಲಿ ಧನ್ಯತೆ ಅಂತ ತಿಳ್ಕೊಂಡ್ರು. ಆಮೇಲೆ ಅವರು ಆಲೋಚನೆ ಮಾಡಿದರಂತೆ ಬ್ರಾಹ್ಮಣರು, ನಮಗೆ ಭಾರದ ಭಾವನೆ ಇವರಿಗೆ ಹೇಗೆ ಬಂತು, ಇವರಿಗೆ ಯಾಕೆ ಕೃಷ್ಣ ಬಂದಾನೆ ಅಂದಾಗ ಭಕ್ತಿ ಬಂತು, ನಮಗೆ ಯಾಕೆ ಬರಲಿಲ್ಲ. ಅವರು ಆಲೋಚನೆ ಮಾಡಿ ನಿರ್ಣಯ ಮಾಡಿದರಂತೆ, ನಿತ್ಯದಲ್ಲಿ ಕೃಷ್ಣ ಕಥೆಯನ್ನು, ಶ್ರೀಮದ್ ಭಾಗವತದಲ್ಲಿ ಬರುವ ಕೃಷ್ಣ ಕಥೆಯನ್ನು ನಾವೇ ಇವರಿಗೆ ಪ್ರವಚನ ಮಾಡ್ತೀವಿ. ನಿತ್ಯದಲ್ಲಿ ಕೃಷ್ಣ ಕಥೆಗಳನ್ನು ನಾವೇ ಹೇಳ್ತೀವಿ. ಕೃಷ್ಣ ಕಥೆಯನ್ನು ಕೇಳಿ 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 ಸ್ತ್ರೀಯರು ಭಾವುಕರಾದರು. ಕೇಳಿದ ನಮಗೆ ಭಾವನೆಯೇ ಬರಲಿಲ್ಲ. ಯಾವ ಭಾವನೆಯೂ ಬಾರದೆ ಹೋದರೆ ಎಷ್ಟು ಹೇಳಿ ಏನು ಉಪಯೋಗ, ನಾವು ಹೇಳಿದ್ದೆಲ್ಲ ವ್ಯರ್ಥವಾಯಿತು. ಭಕ್ತಿ ಪ್ರಧಾನವಾಗಿ ಹೇಳಿಲ್ಲ, ಹೇಳಿಕುಂಟು ಬರೇ ಪರೋಪದೇಶೇ ಪಾಂಡಿತ್ಯಮ್ಮ ಆಯ್ತು ನಮ್ಮದೆಲ್ಲವೂ ಕೂಡ. ಸ್ವಂತಕ್ಕೆ ಏನೂ ಉಪಯೋಗ ಆಗಲಿಲ್ಲ. ಆದರೆ ನಾವು ಹೇಳಿದ್ದನ್ನು ಭಕ್ತಿಯಿಂದ ಕೇಳಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡರು ಈ ಸ್ತ್ರೀಯರು. ಆದ್ದರಿಂದ ಅವರಿಗೆ ಆ ಭಾವನೆ ಬಂತು, ಭಗವಂತ ನಾವು ನಿನ್ನನ್ನು ಮರೆತೀವಿ, ನಿನಗೆ ಬೆನ್ನು ಹಾಕಿ ನಡೆದಿವಿ, ಆದರೂ ನಮ್ಮ ಹೆಂಡತಿಯರ ಮುಖಾಂತರ ನಮಗೆ ಎಚ್ಚರಿಕೆಯನ್ನು ಕೊಟ್ಟು ಅಂತ ಕೃಷ್ಣನಿಗೆ ಮನಸಾ ನಮಸ್ಕಾರ ಮಾಡಿದರಂಥವ್ರು. ಶುಕಾಚಾರ್ಯರು ಈ ಕಥೆಯನ್ನು ಹೇಳ್ತಾ ಅಂತಾರೆ, ದೇಶ ಕಾಲ ಪೃಥಗ್ದ್ರವ್ಯಂ ಮಂತ್ರತಂತ್ರತ್ವಿಜೋಗ್ನಯ ದೇವತಾ ಯಜಮಾನಸ್ಯ ಕ್ರತುಧರ್ಮಶ್ಚ ಯನ್ಮಯ. ನಾವು ಮಾಡುವ ಯಜ್ಞದಲ್ಲಿ ಕೃಷ್ಣ ನೀನು ಯಜ್ಞಮಯನಾಗಿರತಕ್ಕಂಥವನಾಗಿದ್ದೀರಿ. ನಾವು ಯಾವ ದೇಶದಲ್ಲಿ ಯಜ್ಞ ಮಾಡ್ತಾ ಇದ್ದೇವೋ ಆ ದೇಶದಲ್ಲಿ ಸನ್ನಿಹಿತನಾಗಿದ್ದೀರಿ. ಯಾವ ಕಾಲದಲ್ಲಿ ಯಜ್ಞ ಮಾಡ್ತಾ ಇದ್ದೇವೋ ಆ ಕಾಲದಲ್ಲಿ ಸನ್ನಿಹಿತನಾಗಿದ್ದೀರಿ. ಯಾವ ಯಜ್ಞಕ್ಕಾಗಿ ಆಹುತಿಗಳನ್ನು ಕೊಡಬೇಕು ಅಂತ ದ್ರವ್ಯಗಳನ್ನು ಸಂಗ್ರಹ ಮಾಡಿಕೊಂಡಿದ್ದೇವೋ ಆ ಆಹುತಿಗಳಲ್ಲಿ ಸನ್ನಿಹಿತನಾಗಿದ್ದೀರಿ. ನಾವು ಹೇಳುವ ಮಂತ್ರದಿಂದ ಪ್ರತಿಪಾದ್ಯನಾಗಿದ್ದೀರಿ. ನಾವು ಮಾಡುವ ತಂತ್ರಗಳಲ್ಲಿ ನೀನೇ ಇದ್ದು ಆ ತಂತ್ರಗಳನ್ನು ಮಾಡಿಸ್ತಾ ಇದ್ದೀರಿ. ನಮ್ಮಲ್ಲಿ ನಿಂತು ಮಂತ್ರ ಹೇಳಿಸುವವ ನೀನು, ನಮ್ಮ ಇಂದ್ರಿಯಗಳಲ್ಲಿದ್ದು ವ್ಯಾಪಾರ ಮಾಡಿಸುವವನು ನೀನು, ನಮಗೆ ಆ ಬುದ್ಧಿ ಪ್ರಚೋದನೆ ಮಾಡುವವನು ನೀನು, ಯಜ್ಞದಲ್ಲಿ ಪೂಜೆಗೊಳ್ಳುವ ದೇವತೆಯೂ ನೀನು, ಯಜಮಾನನಾಗಿ ಯಜ್ಞ ಮಾಡುವ ಯಜಮಾನನಲ್ಲಿ ಇದ್ದವನು ನೀನು. ಹೀಗೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ. ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳ್ತಾನೆ. ಎಷ್ಟು ವಿಚಾರಗಳನ್ನು ಬಾಲ್ಯದಲ್ಲಿ ತೋರಿಸಿದ, ಅಲ್ಲಿ ಹೇಳಿದ, ಇಲ್ಲಿ ಮಾಡಿದ, ಅಲ್ಲಿ ಹೇಳಿದ. ಹಾಗೆ ಕೃಷ್ಣ ನಿನ್ನನ್ನು ನಾವು ತಿಳಿಯಲಿಲ್ಲ, ಎಲ್ಲ ಯಜ್ಞವೇ ನಿನ್ನ ಮಯ, ನೀನು ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದು ನಮ್ಮಿಂದ ವ್ಯಾಪಾರ ಮಾಡಿಸ್ತಾ ಇದ್ದೀರಿ. ದೇಶದಲ್ಲಿ, ಕಾಲದಲ್ಲಿ, ಯಜಮಾನನಲ್ಲಿ, ದ್ರವ್ಯಗಳಲ್ಲಿ, ಆಹುತಿಯಲ್ಲಿ, ಆಹುತಿ ಸ್ವೀಕಾರ ಮಾಡುವ ಅಗ್ನಿಯಲ್ಲಿಯೂ ನೀನು. ಹೀಗೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿ ನಮ್ಮ ಈ ವ್ಯಾಪಾರವನ್ನು ನಡೆಸುತ್ತಾ ಇದ್ವಿ. ಆದರೂ ಕೂಡ ನಿನ್ನನ್ನು ನಾವು ತಿಳಿಯದೇ ಹೋದ್ವಿ ಕೃಷ್ಣ ಅಂತ ಅವರು ಪಶ್ಚಾತ್ತಾಪಪಟ್ಟು ಆ ಸ್ತ್ರೀಯರನ್ನು ಸ್ವಾಗತಿಸಿ
ಅಂತೂ ಇಂತಹ ಒಬ್ಬ ಹೆಂಡತಿ ನಮಗೆ ಸಿಕ್ಕಳಲ್ಲ, ಕೃಷ್ಣನನ್ನು ನೋಡಿದ ಹೆಂಡತಿ ನನ್ನ ಹೆಂಡತಿ ಅಂತ ಅವರು ಸಂಭ್ರಮ ಪಟ್ರಂತೆ. ಹೀಗೆ ಶುಕಾಚಾರ್ಯರು ಈ ಕಥೆಯನ್ನು ಹೇಳುವಾಗ ಪರೀಕ್ಷಿತ ರಾಜ ಒಂದು ಪ್ರಶ್ನೆ ಮಾಡ್ತಾನೆ ಶುಕಾಚಾರ್ಯರಲ್ಲಿ. ಏನು ಅಂದರೆ, ದಿದಿಕ್ಷವೋಪ್ಯುಚ್ಯುತ ಅಚ್ಯುತಯೋಹೋ ಅಂತಾನೆ. ಹೀಗೆಲ್ಲ ಭಾವನೆ ಬಂತಲ್ಲ, ಇದು ಭಾವನೆ ಬಂದ ಮೇಲೆ ಆದರೂ ಕೂಡ ಹಾಗಾದರೆ ಕೃಷ್ಣ ಇಲ್ಲೇ ಸಮೀಪದಲ್ಲಿ ಇದ್ದಾನೆ. ಈಗ ತಾನೇ ಸ್ವಲ್ಪ ಹೊತ್ತಿನ ಸಮಯದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಊಟ ಮಾಡಿಸಿ ಬಂದಿದ್ದಾರೆ. ಹಾಗಾದರೆ ಈಗಲಾದರೂ ಹೋಗಿ ಕೃಷ್ಣನ ದರ್ಶನವನ್ನು ಪಡೆಯಬೇಕು ಅಂತ ಆ ಬ್ರಾಹ್ಮಣರು ಹೋಗಿ ಕೃಷ್ಣನ ದರ್ಶನ ಪಡೆದರೋ? ಇದು ಪರೀಕ್ಷಿತನ ಪ್ರಶ್ನೆ. ಶುಕಾಚಾರ್ಯರಂತಾರೆ, ಹೋಗಲಿಲ್ಲಪ್ಪ ಅವರು, ಕೃಷ್ಣನ ದರ್ಶನಕ್ಕೆ ಹೋಗುವ ಬುದ್ಧಿನೇ ಬರಲಿಲ್ಲ ಅವರಿಗೆ. ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಹೇಳ್ತಾರೆ ಶುಕಾಚಾರ್ಯರು. ಕಂಸಾದ್ಭೀಟಾಹ ನಚಾಲಯನ್. ತರ್ಕಬುದ್ಧಿ, ಬರೀ ತರ್ಕಬುದ್ಧಿ ಗಂಡಸರಲ್ಲಿ ಭಾವನಾತ್ಮಕವಾದ ಜೀವನವೇ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು ಕಂಸಾದ್ಭೀಟಾಹ. ಅವರು ಆಲೋಚನೆ ಮಾಡಿದರಂತೆ, ಇವರು ಯಾವ ಆಲೋಚನೆ ಇಲ್ಲ, ಕೃಷ್ಣವನ್ನಾನೇ ಭಕ್ತಿಯಿಂದ ಹೊಟ್ಟು ಹೋಗಿಬಿಟ್ರು. ಅವರು ಆಲೋಚನೆ ಮಾಡಿದರಂತೆ, ಕೃಷ್ಣ ಹತ್ರ ಹೋಗಬೇಕು ಅಂದ್ಕೊಂಡ್ರು ಕೂಡ ಅವರು ಆಲೋಚನೆ ಮಾಡಿದರು. ಈಗ ನಾವು ಕೃಷ್ಣನ ಹತ್ರ ಹೋದರೆ ಯಾರಾದರೂ ಒಬ್ಬರು ನೋಡಿ ಕಂಸನಿಗೆ ತಿಳಿಸ್ತಾರೆ. ಕಂಸ ಕೃಷ್ಣನನ್ನು ಸಂಹಾರ ಮಾಡಿಸಬೇಕು ಅಂತ ಅನೇಕ ಜನ ಭೃತ್ಯರನ್ನು ಕಳಿಸ್ತಾ ಇದ್ದಾನೆ. ಕಂಸ ಕೃಷ್ಣನ ದ್ವೇಷಿ. ಅಂತಹ ಕೃಷ್ಣನನ್ನು ಭೇಟಿಯಾಗಲಿಕ್ಕೆ ನಾವು ಹೋದ್ವಿ ಅಂದರೆ, ನಾವು ಕೃಷ್ಣ ಭೇಟಿಗೆ ಹೋದ ಸುದ್ದಿ ಕಂಸನಿಗೆ ಗೊತ್ತಾದರೆ ಆ ರಾಜ ನಮ್ಮನ್ನೇನು ಹಿಂಸೆ ಪಡಿಸ್ತಾನೋ ಏನೋ. ಬೇಡಪ್ಪ, ಈ ತಕರಾರೇ ಬೇಡ. ಅವನಿಗೆ ಗೊತ್ತಾಗಬೇಕು, ಅವನು ನಮಗೇನಾದರೂ ಶಿಕ್ಷೆ ಕೊಡಬೇಕು. ಏನು ಈ ತಕರಾರೇ ಬೇಡ ನಮಗೆ. ಯಾವ ಕೃಷ್ಣ ಬೇಡ, ಯಾವ ದರ್ಶನ ಬೇಡ, ಹೇಗಿದೆಯೋ ಹೀಗೆ ಎದ್ದುಬಿಟ್ರಾಯ್ತು ಅಂದುಕೊಂಡು ಅವರು ಈ ತರ್ಕಕ್ಕೆ ಸಿಲುಕಿ ಅವರು ಕೃಷ್ಣನ ದರ್ಶನ ಪಡೆದರೆ ಅದು ಎಂದೂ ನಮಗೆ ಕೆಟ್ಟ ಫಲ ಆಗಲ್ಲ ಅನ್ನುವ ಬುದ್ಧಿ ಅವರಿಗೆ ಬರಲಿಲ್ಲ. ಕೃಷ್ಣ ದರ್ಶನಕ್ಕೆ ಹೋದರೆ ಕಂಸ ನಮ್ಮನೆಯಲ್ಲಿ ಶಿಕ್ಷಿಸ್ತಾನೋ ಅನ್ನುವ ಭಯದಲ್ಲಿ ಅವರು ಕೃಷ್ಣನ ದರ್ಶನಕ್ಕೆ ಹೋಗಲಿಲ್ಲಪ್ಪ ಅಂತಾರೆ ಶುಕಾಚಾರ್ಯರು. ಆದ್ದರಿಂದ ತಿಳುವಳಿಕೆ ಇದ್ದರೆ ಸಾಲದು, ಅದು ಅನುಭವಕ್ಕೆ ಬರಬೇಕು. ಅನುಭವದಿಂದ ಧೈರ್ಯ ಬರಬೇಕು, ಒಳ್ಳೆಯ ಕೆಲಸದಲ್ಲಿ ಧೈರ್ಯ ಬರಬೇಕು. ಆದರೆ ಅದು ಅವರಿಗೆ ಬರಲಿಲ್ಲಪ್ಪ. ಆದರೆ ನಿತ್ಯ ಕೃಷ್ಣ ಕಥೆಯನ್ನು ಕೇಳಿ ಭಾವುಕರಾಗಿರತಕ್ಕಂತಹ ಆ ಸ್ತ್ರೀಯರು ಮಾತ್ರ ಕೃಷ್ಣನ ದರ್ಶನ ಪಡೆದು ಕೃಷ್ಣನ ಸೇವೆಯನ್ನು ಮಾಡಿ ಧನ್ಯರಾದರು ಅನ್ನತಕ್ಕಂತಹ ಒಂದು ವಿಚಿತ್ರವಾದ ಕಥಾನಕವನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ. ಇದಾದ ಮೇಲೆ ಕೃಷ್ಣನೊಮ್ಮೆ ಆ ಬೃಂದಾವನದಲ್ಲಿ ಏನೋ ಒಂದು ಉತ್ಸವದ ತಯಾರಿಯನ್ನು ನೋಡ್ತಾನೆ. ಉತ್ಸವದ ತಯಾರಿ, ಅನೇಕ ವಿಧವಾದ ಪದಾರ್ಥಗಳನ್ನು ಸಂಗ್ರಹ ಮಾಡಿದ್ದಾರೆ. ಒಂದು ಯಜ್ಞಕ್ಕೆ ಬೇಕಾಗಿರತಕ್ಕಂತಹ ಪದಾರ್ಥಗಳೇನು ಬೇಕೋ ಆ ಎಲ್ಲ ಪದಾರ್ಥಗಳ ಸಂಗ್ರಹ ಮಾಡಿದ್ದನ್ನು ನೋಡ್ತಾನೆ. ಅವನಿಗೆ ಆಶ್ಚರ್ಯ, ಏನು ಮಾಡ್ತಾ ಇದ್ದಾರೆ? ಕೃಷ್ಣನಿಗೆ ಗೊತ್ತಿಲ್ಲ ಅಂತಿಲ್ಲ. ಕೃಷ್ಣ ಸರ್ವಜ್ಞ ಶಿಖಾಮಣಿ, ಸ್ವತಃ ಜಗದೊಡೆಯ, ಜಗಜ್ಜನ್ಮಾದಿ ಕಾರಣ, ಸರ್ವಜ್ಞ ಶಿಖಾಮಣಿ, ಸಚ್ಚಿದಾನಂದ ಮೂರ್ತಿ. ಅವನಿಗೆ ಗೊತ್ತಿಲ್ಲ ಅಂತಿಲ್ಲ. ಆದರೂ ಮನುಷ್ಯನಾಗಿ ಅವತಾರ ಮಾಡಿದಾಗ ಅಲ್ಲಲ್ಲಿ ತಾನು ಕೂಡ ಮನುಷ್ಯರಂತೆ ಪ್ರವೃತ್ತಿ ಮಾಡ್ತಾನೆ. ಹಾಗಾಗಿ ಆ ಯಜ್ಞದ ತಯಾರಿಯನ್ನು ನೋಡಿ ನಂದಗೋಪನನ ತಂದೆಯನ್ನೇ ಕೇಳ್ತಾನಂತೆ, ಕೃಷ್ಣ ಇದೇನು ತಯಾರಿ ಮಾಡ್ತಾ ಇದ್ದೀರಿ? ಯಾಕಾಗಿ ಇಷ್ಟು ಸಿದ್ಧತೆಗಳನ್ನು ಮಾಡ್ತಾ ಇದ್ದೀರಿ? ಯಾವ ಯಜ್ಞವೋ ಉತ್ಸವವೋ ಏನು ನಡೀತಾ ಇದೆ ಕೇಳಿದಾಗ ನಂದಗೋಪ ಹೇಳ್ತಾನೆ, ನಾವು ತಲೆತಲಾಂತರ ಈ ಯಜ್ಞವನ್ನು ಮಾಡ್ತಾ ಬಂದಿದ್ದೀವಿ. ಇಷ್ಟು ದಿನ ನೀನು ಸಣ್ಣ ಹುಡುಗ ಇದ್ದಿ, ಅದ್ರ ಬಗ್ಗೆ ನನಗೆ ಕಲ್ಪನೆ ಬಂದಿಲ್ಲ. ಈಗ ತಿಳುವಳಿಕೆ ಬಂದಿದೆ, ಆದ್ದರಿಂದ ಕೇಳ್ತಾ ಇದ್ದೀರಿ. ಹೇಳ್ತಾನೆ ನೋಡು, ನಾವು ತಲೆತಲಾಂತರದಿಂದ ಇಂದ್ರಯಾಗ ಅಂತ ಮಾಡ್ತಾ ಬಂದಿದ್ದೀವಿ. ಯಾಕೆ ಇದು ಇಂದ್ರಯಾಗ ಅಂದರೆ, ಇಂದ್ರ ಮಳೆಯ ದೇವರು, ಸಕಾಲಕ್ಕೆ ಮಳೆ ಕೊಡ್ತಾನೆ. ಅವನು ಮಳೆ ಕೊಟ್ಟರೆ ಚೆನ್ನಾಗಿ ಬೆಳೆ ಬೆಳೆಯುತ್ತದೆ, ಸಮೃದ್ಧಿಯಾಗಿ ಹುಲ್ಲು ಬೆಳೆಯುತ್ತದೆ. ಆಹಾರ ಧಾನ್ಯಗಳು ಬೆಳೆದಾಗ ನಮಗೆ ಉಪಜೀವನಕ್ಕೆ ಆಗ್ತದೆ. ಗೋವುಗಳಿಗೆ ಒಳ್ಳೆಯ ಮೇವು ಬೆಳೆಯುತ್ತದೆ, ಗೋವುಗಳು ಸಮೃದ್ಧಿಯಾಗಿ ಬೆಳೆಯುತ್ತವೆ. ಗೋವುಗಳು ಸಮೃದ್ಧಿ ಆಯಿತೋ ನಮಗೆ ಹೈನ ಸಮೃದ್ಧಿ, ಹೈನ ಸಮೃದ್ಧಿ ಆಯಿತೋ ನಾವು ಸಮೃದ್ಧಿಯಾಗಿ ಜೀವನ ಮಾಡಬಹುದು. ಹಾಗಾಗಿ ನಮ್ಮ ಸಮೃದ್ಧಿಯ ಗುಟ್ಟು ಅದು ಮಳೆಯಲ್ಲಿ. ಆ ಮಳೆ ಅದು ಇಂದ್ರನ ಅಧೀನ. ಆದ್ದರಿಂದ ಇಂದ್ರ ಸಕಾಲಕ್ಕೆ ನಮಗೆ ಮಳೆಯನ್ನು ಕೊಡ್ತಾನೆ ಅಂತ ನಾವು ಸಮೃದ್ಧ ಜೀವನವನ್ನು ಮಾಡ್ತಾ ಇದ್ವಿ. ಆ ಉಪಕಾರವನ್ನು ಸ್ಮರಿಸಿ ಪ್ರತಿ ವರ್ಷ ನಾವು ಇಂದ್ರಯಾಗ ಅಂತ ಮಾಡ್ತೇವೆ. ಇಂದ್ರನ ಪ್ರೀತಿಗಾಗಿ ಒಂದು ಯಾಗ ಮಾಡುತ್ತಾ ಇದ್ದೇವೆ. ಆದ್ದರಿಂದ ಈ ವರ್ಷ
ಆ ಇಂದ್ರಯಾಗ ಮಾಡುವುದಕ್ಕೋಸ್ಕರವಾಗಿ ಇಂದ್ರಯಾಗದ ಸಿದ್ಧತೆಯಲ್ಲಿ ನಾವಿದ್ದೇವೆ ಅಂತ ಇಂದ್ರಯಾಗದ ಸಿದ್ಧತೆಯನ್ನು ನಂದಗೋಪ ಕೃಷ್ಣನಿಗೆ ವಿವರಿಸಿದಾಗ ಕೃಷ್ಣ ನಕ್ಕು ಬಿಡುತ್ತಾನೆ. ನಕ್ಕು ಇಂದ್ರಯಾಗವನ್ನು ನಿಷೇಧಿಸ್ತಾನೆ. ಅದನ್ನು ಮಾಡಬೇಡ್ರಿ ಅಂತಾನೆ. ಅದಕ್ಕಾಗಿ ಹೇಳುವ ಅನೇಕ ಕಾರಣಗಳನ್ನು ಹೇಳ್ತಾನೆ. ಆ ಇಂದ್ರಯಾಗವನ್ನು ನಿಲ್ಲಿಸ್ತಾನೆ. ಮಾಡಬೇಕಾದ ಕರ್ತವ್ಯವೇನು? ಗೋವರ್ಧನ ಪೂಜೆ ಮಾಡಿರಿ, ಗೋಪೂಜೆ ಮಾಡಿರಿ ಅಂತ ಅವರಿಂದ ಗೋವರ್ಧನ ಪೂಜೆ ಮಾಡಿಸ್ತಾನೆ, ಗೋಪೂಜೆ ಮಾಡಿಸ್ತಾನೆ. ನಂತರದಲ್ಲಿ ಕುಪಿತನಾದ ಇಂದ್ರ ಮಳೆ ಸುರಿಸ್ತಾನಂತೆ. ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಗೋಪಾಲಕರನ್ನು ಸಂರಕ್ಷಣೆ ಮಾಡ್ತಾನಂತೆ. ಪಶ್ಚಾತ್ತಾಪಗೊಂಡ ಇಂದ್ರ ಬಂದು ಕೃಷ್ಣನನ್ನು ಸೇವಿಸ್ತಾನಂತೆ, ಸ್ತೋತ್ರ ಮಾಡ್ತಾನಂತೆ. ದೇವಲೋಕದ ಪುಷ್ಪಗಳನ್ನು ತಂದು ಅರ್ಚನೆ ಮಾಡ್ತಾನಂತೆ. ದೇವಲೋಕದ ತನ್ನ ಸಿಂಹಾಸನದಲ್ಲಿ ಕೃಷ್ಣನನ್ನು ಕೂಡಿಸಿ ಆ ಕಾಮಧೇನುವಿನ ಹಾಲಿನಿಂದ ಅವನಿಗೆ ಅಭಿಷೇಕ ಮಾಡುತ್ತಾನಂತೆ. ಬಾಯಿ ತುಂಬ ಸ್ತೋತ್ರ ಮಾಡ್ತಾನಂತೆ. ಇಂತಹ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ ಅದ್ಭುತವಾದ ಚರಿತ್ರೆಯನ್ನು ಮುಂದಿನ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ. ನಾಳೆಯ ದಿನ ಆ ಗೋವರ್ಧನ ಪರ್ವತೋದ್ಧಾರ ಮಾಡಿ ಇಂದ್ರಾದಿ ದೇವತೆಗಳಿಂದ ಸಂಸ್ತುತನಾದ ಶ್ರೀಕೃಷ್ಣನ ಅದ್ಭುತವಾದ ಚರಿತ್ರೆಯನ್ನು ನಾಳೆ ಮಂಗಲ ಮಹೋತ್ಸವ. ಮಂಗಲ ಅನ್ನಬಾರ್ದು, ಕೃಷ್ಣ ಕಥೆಯನ್ನು ಯಾವತ್ತು ಕೇಳಿದೆವೋ ಅವತ್ತೇ ಮಂಗಲ. ನಾವು ಕೇಳೋದನ್ನು ಮುಗಿಸೋ ದಿವಸ ಮಂಗಳ ಅಂತೀವಿ. ಲೆಕ್ಕಾಚಾರ ಮಂಗಳ ಅಲ್ಲ. ನಮ್ಮ ಸಮಯ ನಿರ್ಬಂಧ ಆದಂತೆ 8 ದಿನ ಕೃಷ್ಣ ಕಥೆ, ಕೃಷ್ಣನ ಜೊತೆಯಲ್ಲಿ ಗೋಕುಲದಲ್ಲಿ ವಿಹಾರ ಮಾಡಬೇಕು ದಿನಕ್ಕೊಂದು ತಾಸಾದರು ಅಂತ ಸಂಕಲ್ಪಿಸಿ ಪ್ರಾರಂಭ ಮಾಡಿದ ಕೊನೆಯ ದಿನ ನಾಳೆ ಒಂದು ದಿನ ಗೋಕುಲದಲ್ಲಿ ಕೃಷ್ಣ ಗೋವರ್ಧನ ಪರ್ವತಧಾರಿಯಾಗಿ ನಿಂತ ಆ ಅದ್ಭುತವಾದ ಚರಿತ್ರೆಯನ್ನು ಚಿಂತನೆ ಮಾಡುವ ಮೂಲಕ ನಾಳೆ ಕೃಷ್ಣ ಕಥೆಯನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ.